ಆದ್ರೆ ಅದೆಲ್ಲ ಮುಗ್ದೋದ್ ಘಟನೆ. ಈಗ ನನಗ್ ಮದ್ವೆ ಆಗಿದೆ. ಅದರಿಂದ ಅಖಿಲಮ್ಮಂಗೆ ನಿನ್ಗೆ ಆಘಾತ ಆಗಿದೆ ನಿಜ. ನಿನ್ ಕಾಲಕ್ಕೆ ಬಿದ್ದು ಕೇಳ್ಕೊತೀನಿ, ದಯವಿಟ್ಟು ನನ್ನ ಕ್ಷಮಿಸಿ. ಮೊದ್ಲಿನ ತರ ಮಾತಾಡ್ಸು. ನಾನ್ ಕೂಲಿ ಮಾಡಿದ್ರು ಪರವಾಗಿಲ್ಲ, ನನ್ ಮಕ್ಳು ಚೆನ್ನಾಗಿ ಓದ್ಬೇಕು ಅಂತ ನಮ್ಮಿಬ್ಬರನ್ನು ಸ್ಕೂಲಿಗೆ ಸೇರಿಸ್ದೆ. ಆದ್ರೆ ನಮ್ಮಿಬ್ಬರನ್ನ ಓದ್ಸೋದ್ ಕಷ್ಟ ಆಗತ್ತೆ ಅಂತ ನನಗ್ ಓದೋದ್ರಲ್ಲಿ ಆಸಕ್ತಿ ಇದ್ರು ಆಸಕ್ತಿ ಇಲ್ಲ ಅಂತ ಸುಳ್ಳು ಹೇಳಿ ಸ್ಕೂಲ್ ಬಿಟ್ಟೆ. ಅವಾಗ ನೀನು ಹೊಡ್ತಿದ್ದೆ, ಆದ್ರೆ ಮಾತು ಬಿಟ್ಟಿರ್ಲಿಲ್ಲ. ಅವಾಗ ನಾನು ಸ್ಕೂಲ್ ಬಿಟ್ಟಿದ್ದು ನಿನಗೋಸ್ಕರ ಅಪ್ಪ. ಇವಾಗ ನನ್ನ ಯಜಮಾನ್ರನ್ನ ಮದ್ವೆ ಆಗಿದ್ದು ಅರ್ಸನ್ ಕೋಟೆನ ಶತ್ರುಗಳಿಂದ ರಕ್ಷಣೆ ಮಾಡೋದಕ್ಕಪ್ಪ. ನಾನ್ ಏನೇನೋ ತಪ್ಪು ಮಾಡ್ದಾಗೆಲ್ಲ ನೀನ್ ನನ್ನ ಕ್ಷಮಿಸಿದ್ಯಾ. ಹಾಗೆ ಈ ತಪ್ಪನ್ನು ಕ್ಷಮಿಸಿ ನನ್ನ ಬಾಯಿ ತುಂಬಾ ಮಾತಾಡ್ಸಪ್ಪ. ಎಲ್ಲ ಹೆಣ್ಮಕ್ಳ ತರ ಆಗಾಗ ನನ್ ತವ್ರ ಮನೆಗ್ ಬಂದ್ ಹೋಗೋ ಸ್ವಾತಂತ್ರ್ಯ ಕೊಡಪ್ಪ. ಇಷ್ಟ ಹೇಳಿದ್ರು ನಿನ್ ಮನ್ಸ್ ಕರಗ್ತಿಲ್ಲ ಅಲ್ವಾ? ಸರಿ, ಅದು ಎಷ್ಟು ದಿನ ಕರ್ಗಲ್ವೋ ನಾನು ನೋಡ್ತೀನಿ. ಆ ದಿನಕ್ಕೋಸ್ಕರ ನಾನು ಕಾಯ್ತಿರ್ತೀನಪ್ಪ. ಇಂತಿ ನಿನ್ನ ಪ್ರೀತಿಯ ಮಗಳು ಪಾರ್ವತಿ. ನಮ್ಮಪ್ಪ ನಿಮ್ಗೂ ಚೆನ್ನಾಗಿ ಪರಿಚಯ ಅಲ್ವಾ? ಇದನ್ನ ಹೊರಗ್ ತಲುಪಿಸ್ಬಿಡಿ. ನಿಮ್ ಮಗಳನ್ನ ಮದುವೆ ಆಗಿದ್ದೀನಿ ಅನ್ನೋ ಕಾರಣಕ್ಕೆ ನಾನು ಈ ಮಾತನ್ನ ಹೇಳ್ತಾ ಇಲ್ಲ. ನೀವು ನನಗೆ ಚಿಕ್ಕ ವಯಸ್ಸಿಂದ ತೋರಿಸಿರೋ ಅಕ್ರೇನೆ ಈ ಮಾತು ಹೇಳೋದಕ್ಕೆ ಕಾರಣ. ಅತ್ತಿ, ಅಪ್ಪ ಅಮ್ಮನ ಋಣನ ಯಾವತ್ತೂ ತೀರ್ಸಕ್ಕಾಗಲ್ಲ ಅಂತಾರೆ. ಹಾಗೆ ನಿಮ್ ಋಣನೂ ನನಗೆ ತೀರ್ಸಕ್ಕಾಗಲ್ಲ. ದಯವಿಟ್ಟು ನಿಮಗೆ ಸೇವೆ ಮಾಡೋ ಅವಕಾಶ ಮಾಡಿಕೊಟ್ಟು ನನಗೆ ಋಣನ ಕಮ್ಮಿ ಮಾಡ್ಕೊಳ್ಳೋ ಅವಕಾಶ ಮಾಡಿಕೊಡಿ ಪ್ಲೀಸ್. ನಮ್ ಭಾನು ಭಾಗ್ಯ ಎಲ್ಲ ಅವ್ರವ್ರ ಮನೆ ಕತೆಗಳನ್ನ ಹೇಳ್ತಾ ಇರ್ತಾರೆ. ಅಳಿಯ ಮಗಳು ತವರಿಗೆ ಹೋದ್ರೆ ಮಾವ ಆದವರು ಹಬ್ಬದ ಅಡ್ಗೆ ಮಾಡ್ತಾರಂತೆ, ಅವರೇ ಅವ್ರ ಕೈಯಾರ ಬಡಿಸ್ತಾರಂತೆ. ಆದ್ರೆ ನನ್ ಜೊತೆ ಈ ಮನೆಗ್ ಬಂದಿರೋ ನೀವೇ ಇದನ್ನೆಲ್ಲ ಮಾಡೋ ಹಾಗಾಯ್ತಲ್ಲ. ತವರಿಗೆ ಬಂದಾಗ ತನ್ ಗಂಡಂಗೆ ಅಳಿತನ ಸಿಗ್ಬೇಕು ಅಂತ ಪ್ರತಿ ಹೆಣ್ಣಿಗೂ ಆಸೆ ಇರುತ್ತೆ. ಆದ್ರೆ ನಿಮಗಿಲ್ಲದ್ಯಾವುದೂ ಸಿಗ್ತಿಲ್ಲ ಅಂತ ನನಗ್ ಬೇಜಾರಾಗ್ತಾ ಇದೆ.
ಬೇಜಾರಾಗ್ಬೇಡ ಪರು. ತುಂಬ ಜೋಡಿಗಳ ಮದುವೆಲಿ ಎಲ್ಲರೂ ಒಪ್ಪಿಗೆ ಸಿಕ್ಕಿ ಅವ್ರ ಮದುವೆ ಆಗಿರುತ್ತೆ. ಆದರೆ ನಮ್ದು ಹಾಗಾಗಿಲ್ಲ. ಹಾಗಂತ ನಮ್ಮ ಮಾವ ನನಗೆ ಅಳಿತನ ಮಾಡಲಿಲ್ಲ ಅಂತ ನನಗೇನು ಬೇಜಾರಿಲ್ಲ. ಅಷ್ಟಕ್ಕೂ ನಮ್ಮ ಮದುವೆ ವಿಷಯದಲ್ಲಿ ಮಾವ ತುಂಬ ನೊಂದ್ಕೊಂಡಿದ್ದಾರೆ. ಅವ್ರು ನಮ್ಮನ್ನ ಮನೆ ಒಳಗೆ ಬಿಟ್ಕೊಂಡಿರೋದೇ ನಮ್ಮ ಪುಣ್ಯ ಅಂತ ಅನ್ಕೊ. ಅವ್ರು ನನ್ನ ಸೇವೆ ಮಾಡಲಿ, ಬಿಡಲಿ, ಮಾತಾಡಿಸ್ದೇ ಇರಲಿ, ನಾನು ಅವ್ರಿಗೆ ಕೊಡೋ ಗೌರವ ಯಾವತ್ತೂ ಕಮ್ಮಿ ಆಗಲ್ಲ. ಸಾಮಾನ್ಯವಾಗಿ ಗಂಡನ ವಿಷಯದಲ್ಲಿ ಹೆಣ್ಮಕ್ಳು ತುಂಬ ಸೂಕ್ಷ್ಮ ಅಂತ ನನಗೆ ಚೆನ್ನಾಗಿ ಗೊತ್ತು. ಆದರೆ ನನ್ನ ವಿಷಯದಲ್ಲಿ ನೀನು ಆ ಥರ ಇರೋ ಅವಶ್ಯಕತೆ ಇಲ್ಲ. ಯಾಕೆಂದರೆ ನಾನು ಏನು ಅಂತ ನಿನಗೆ ಚೆನ್ನಾಗಿ ಗೊತ್ತಲ್ವಾ. ಹಾಗಾಗಿ ಆರಾಮಾಗಿರು, ಏನು ಯೋಚನೆ ಮಾಡಬೇಡ. ಆಯ್ತು, ಹೋಗಿ ಬರ್ಲಿ. ಸರಿ ಅಖಿಲ, ನಾನು ಹೋಗಿ ಬರ್ತೀನಿ. ಓಹೋ, ಈ ಮನೇಲಿ ನನ್ಗಿನ್ನೂ ಬೆಲೆ ಬಂದಿಲ್ಲ, ಡಮ್ಮಿ ಪೀಸ್ ಆಗೇ ಇದೀನಿ ಅಂತಾಯ್ತು. ಆದ್ರೆ ಒಂದಲ್ಲ ಒಂದಿನ ನಾನು ಡಮ್ಮಿ ಪೀಸ್ ಅಲ್ಲ, ಮಾಸ್ಟರ್ ಪೀಸ್ ಅಂತ ತೋರಿಸ್ತೀನಿ. ಎಸ್, ಆಗ ನನ್ನ ಕೆಪಾಸಿಟಿ ಏನು ಅಂತ ಇವರೆಲ್ರಿಗೂ ಗೊತ್ತಾಗುತ್ತೆ. ಏಯ್, ಮೈಂಡ್ ವಾಯ್ಸ್ ಅಲ್ಲಿ ಮಾತಾಡಿದ್ ಸಾಕು, ವಾಸ್ತವಕ್ಕೆ ಬಾರೆ. ಅಲ್ಲ ಅಕ್ಕ. ಅಯ್ಯೋ ಅಕ್ಕ ಎಲ್ರಿ? ನಿನ್ ಮೈಂಡ್ ವಾಯ್ಸ್ ಅಲ್ಲಿ ಇದೆಯಲ್ಲ, ಆಗ್ಲೇ ಹೋದ್ರು ಅಲ್ವೇ? ನಿನ್ ಈ ಹೊಟ್ಟೆ ಕಿಚ್ಚಿ ಬುದ್ಧಿಗೆ ಆ ಭಗವಂತ ಯಾವಾಗ ಶಿಕ್ಷೆ ಕೊಡ್ತಾನೋ ಅಲ್ಲಿವರೆಗೂ ಕಾಯ್ತೀನಿ ಕಣೆ. ಹಾ ರೀ, ನೀವೊಬ್ರು ಗಂಡ ಏನ್ರಿ? ಅಲ್ಲ, ಹೆಂಡತಿ ಏಳ್ಗೆನ ಸಹಿಸ್ದೆ ಶಾಪ ಹಾಕ್ತಿದ್ದೀರಲ್ಲ. ಐ ಹೇಟ್ ಯು. ಮೀಟು. ಹಚ್ತೀರಾ? ಹಚ್ಚೋದಿಕ್ಕಾಗಲ್ವಾ? ಸ್ವಾಮಿ, ಸಾರ್ಥಿ, ಇವಾಗ ನನ್ನ ಹೆಂಡತಿ ನಿಮಗೆ ಬಣ್ಣ ಹಚ್ಚಬೇಕು ಅಂತ ಆಸೆ ಪಡ್ತಾ ಇದ್ದಾವೆ. ಹಚ್ಚಿಸ್ಕೊಳ್ಳಿ. ಏನಕ್ಕಮ್ಮ ಕಾಯ್ತಾ ಇದೀಯಾ? ಮೌನಂ ಸಮ್ಮತಿ ಲಕ್ಷಣಂ. ಹಚ್ಚಮ್ಮ. ಅಂತೂ ಇಂತೂ ನೀನ್ ಆಸೆ ಈಡೇರ್ತಲ್ಲ. ಹೋಗಿ ಹೋಗಿ ಬಣ್ಣ ಹಚ್ಚಿ, ಕಾಯ್ತಾ ಇದಾರೆ ಎಲ್ರು. ಹೋಳಿ ಆಚರಿಸಿ, ಎಂಜಾಯ್. ಮಾವ, ಬೇಜಾರ್ ಮಾಡ್ಕೋಬೇಡಿ, ನನ್ಗೆ ಇನ್ನೊಂದು ಆಸೆ ಇದೆ. ಇನ್ನೊಂದು ಆಸೆನಾ? ಏನಮ್ಮ ಅದು? ಇವತ್ತು ಅಮ್ಮಂಗೂ ಬಣ್ಣ ಹಚ್ಬೇಕು ಅಂತ ಇದ್ದೀನಿ. ನನ್ನ ಆಸೆ ಈಡೇರುತ್ತಾ? ತಾಲೇನೆ ಕೆಡ್ಸ್ಕೋಬೇಡ. ಅಖಿಲನ್ ತಮ್ಮನ್ಗೆ ಹಚ್ಚಿದ್ಯಾ ಅಂದ್ಮೇಲೆ ಅಖಿಲನ್ಗೆ ಹಚ್ಚದೇ ಇರ್ತೀಯಾ? ಹಚ್ಚೆ ಡೋಂಟ್ ವರಿ.
ಮಾಮ್, ಹ್ಯಾಪಿ ಹೋಲಿ ಮಾಮ್. ಹ್ಯಾಪಿ ಹೋಲಿ ಪ್ರೀತು. ಥ್ಯಾಂಕ್ ಯು ಮಾಮ್. ಏನಪ್ಪ ಪ್ರೀತು, ನೀನೊಬ್ನೇ ಸಪರೇಟ್ ಆಗಿ ಬಂದೆ? ನೀನ್ ಇವ್ರಗಳ ಜೊತೆ ಹನುಮಂತು ಮನೆಗೆ ಹೋಳಿ ಆಟ ಆಡಕ್ ಹೋಗ್ಲಿಲ್ವೋ? ಇಲ್ಲ ಚಿಕ್ಕಮ್ಮ, ನನ್ನ ಫ್ರೆಂಡ್ ಮನೇಲಿ ಒಂದು ಫಂಕ್ಷನ್ ಇತ್ತು, ಅದಕ್ಕೆ ಅಲ್ಲಿ ಹೋಗಿದ್ದೆ. ನಂಬದೆ ಬಿಡಪ್ಪ. ಆದ್ರೆ ಬೇಜಾರ್ ಮಾಡ್ಕೋಬೇಡಿ ಯಜಮಾನ್ರೆ, ಅಷ್ಟಕ್ಕೂ ನಾನ್ ನಿಮ್ ಹತ್ರ ಕ್ಷಮೆ ಕೇಳ್ಬೇಕು. ನನ್ ಕೈಯಿಂದ ಬಣ್ಣ ಹಚ್ಚಿಸ್ಕೊಳ್ಬೇಕಾಗತ್ತೆ ಅಂತ ಅಮ್ಮ ನಿಮ್ ಕೈಯಿಂದನೂ ಬಣ್ಣ ಹಚ್ಚಿಸ್ಕೊಳ್ಳಿಲ್ಲ. ಇದಕ್ಕೆಲ್ಲ ಕಾರಣ ನಾನೇ. ಆದ್ರೂ ಇವಾಗ ನಾವು ಬೇಜಾರ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಈಗ್ಲೂ ನಾವು ಅಖಿಲಮ್ಮಂಗೆ ಬಣ್ಣ ಹಚ್ಬೋದು. ಹೌದಾ? ಆದ್ರೆ ಹೇಗೆ? ಹೀಗೆ ತಗೊಳ್ಳಿ, ಈಗ ನೀವು ಹಚ್ಚಿ. ಅಮ್ಮ, ನಮ್ಮಿಬ್ರಿಗೂ ಆಶೀರ್ವಾದ ಮಾಡಿ. ಪಾರ್ವತಿ, ನಿಮ್ಮ ಅತ್ತೆಗೆ ನೇರವಾಗಿ ಬಣ್ಣ ಹಚ್ಚಿ ಆಶೀರ್ವಾದ ತಗೊಳಕ್ ಆಗದೆ ಇದ್ರು ಅವಳ ಫೋಟೋಗೆ ಬಣ್ಣ ಹಚ್ಚಿ ಆಶೀರ್ವಾದ ತಗೊಳ್ಳೋದನ್ನ ನೋಡಿದ್ನಮ್ಮ. ಮನಸ್ಸಿಗೆ ತುಂಬಾ ಖುಷಿ ಆಯ್ತು. ನಿನಗೆ ಅಖಿಲ ಬಗ್ಗೆ ಇರೋ ಪ್ರೀತಿ ಗೌರವ ಅವಳಿಗೆ ಅರ್ಥ ಆದ್ರೆ ಅಷ್ಟೇ ಸಾಕು. ಆದ್ರೆ ಸದ್ಯದ ಪರಿಸ್ಥಿತಿನಲ್ಲಿ ಅದು ಆಗೋ ಮಾತಲ್ಲ. ಹಾಗಂತ ನೀನ್ ಕೂಗು ಹೋಗೋ ಅಗತ್ಯ ಇಲ್ಲಮ್ಮ. ಯಾಕಂದ್ರೆ ನಾನು ಡಾಕ್ಟರ್ ಜೊತೆ ಸೇರ್ಕೊಂಡು ಆಡಿರೋ ಡ್ರಾಮಾ ಇದೆಯಲ್ಲ, ಅದು ಅಖಿಲ ಮನಸ್ಸಲ್ಲಿ ಬಲವಾಗಿ ಬೇರೂರಿದೆ. ಇದನ್ನೇ ದಾಳವಾಗಿ ಇಟ್ಕೊಂಡು ನಿಮ್ಮಿಬ್ಬರನ್ನ ಒಂದ್ ಮಾಡ್ತೀನಿ ನೋಡು. ನನಗೂ ಪಾರುಗಳನ್ನ ನೋಡಕ್ಕಾಗ್ತಾ ಇಲ್ಲಪ್ಪ. ಒಂದೊಂದ್ಸಲ ಅಮ್ಮ ಈ ಕೆಲಸದವ್ರಿಗಿಂತ ಕಡೆಯಾಗಿ ಕಾಣ್ತಾರೆ. ಅವ್ರಿಗೆ ಕೊಡೋ ಪ್ರೀತಿನೂ ಪಾರು ಕೊಡ್ತಾ ಇಲ್ವಲ್ಲ ಅಂತ ಮನ್ಸಿಗೆ ತುಂಬಾ ಬೇಜಾರಾಗುತ್ತೆ. ಆದ್ರೆ ಏನ್ ಮಾಡೋದು, ಅವ್ರ ಮುಂದೆ ಧೈರ್ಯವಾಗಿ ನಿಂತು ಮಾತಾಡೋ ಸ್ಥಿತಿಲಿ ನಾನು ಇಲ್ವಲ್ಲ. ಅವ್ರ ದೃಷ್ಟಿಲಿ ನಾನು ದ್ರೋಹ ಮಾಡಿದ್ದೀನಲ್ವಾ. ಆದಿತ್ಯ, ಪ್ರೀತಿ ಮಾಡುವಾಗ ಇದ್ದ ಖುಷಿ ಮದ್ವೆ ಆದ್ಮೇಲೂ ಇರಬೇಕು ಅನ್ನೋದು ನಿನ್ ಪಾಲಿಗೆ ಸುಳ್ಳಾಗೋಯ್ತು. ಆದ್ರೆ ನೋಡಪ್ಪ, ಅದು ಶಾಶ್ವತ ಅಲ್ಲ, ತಾತ್ಕಾಲಿಕ ಅಷ್ಟೇ. ಮದ್ವೆ ಆಗಿರೋ ನಿಮ್ಮಿಬ್ಬರನ್ನ ಮನೆ ಒಳಗೆ ಬಿಟ್ಕೊಂಡಿದ್ದಾಳಂದ್ಮೇಲೆ ಮನಸ್ಸಿಗೆ ಹತ್ರ ಮಾಡ್ಕೊಳಲ್ವಾ? ಆಗುತ್ತೆ. ಆದ್ರೆ ಅಲ್ಲಿವರೆಗೂ ನಾವು ಸ್ವಲ್ಪ ತಾಳ್ಮೆಯಿಂದ ಇದ್ದು
ಏನೇ ಬಂದರೂ ಧೈರ್ಯವಾಗಿ ಎದುರಿಸೋಣ. ಈ ಸಂದರ್ಭದಲ್ಲಿ ನೀನು ಯಾವಾಗ್ಲೂ ಪಾರ್ವತಿ ಜೊತೆ ಇರಬೇಕು. ಅವಳಿಗೆ ನೀನೇ ಎಲ್ಲ. ಅಪ್ಪನ್ನ ತಮ್ಮನ್ನ ಬಿಟ್ಟು ನಿನ್ನ ನಂಬಿ ಬಂದಿದ್ದಾಳೆ. ಜೊತೆಯಾಗಿದ್ದು ಕೈ ಹಿಡಿದು ಕೊನೆಯವರೆಗೂ ಕಾಪಾಡಬೇಕಾಗಿರೋದು ನಿನ್ ಕರ್ತವ್ಯ ಕಣಪ್ಪ. ಆಯ್ತಪ್ಪ. ಇಷ್ಟಪಟ್ಟು ಪ್ರೀತಿ ಮಾಡಿ ಮದ್ವೆ ಆಗಿದ್ದೀನಿ. ಯಾವ ಸಿಚುವೇಶನ್ ಬಂದ್ರೂ ಫೇಸ್ ಮಾಡ್ತೀನಪ್ಪ. ಯಾವ ಸಂದರ್ಭದಲ್ಲೂ ನಾನು ಹೆಂಡ್ತಿನ ಬಿಟ್ಕೊಡಲ್ಲ. ಸರಿನಪ್ಪ. ನನ್ನ ರಘು ತಪ್ಪು ಮಾಡಿ ಈ ರೀತಿ ನನ್ನ ಮುಂದೆ ತಲೆ ತಗ್ಸಿ ನಿಂತ್ಕೊಳ್ಳೋ ದಿನ ಬರುತ್ತೆ ಅಂತ ನಾನು ಯಾವತ್ತೂ ಅಂದ್ಕೊಂಡಿರ್ಲಿಲ್ಲ. ಆದ್ರೆ ಆ ದಿನ ಬಂದೇ ಬಿಟ್ಟಿದೆ. ಯಾರೇ ನನಗ್ ಮೋಸ ಮಾಡಿದ್ರು ನನ್ನ ರಘು ಮಾತ್ರ ನನ್ನ ನಂಬಿಕೆ ದ್ರೋಹ ಮಾಡಲ್ಲ ಅನ್ನೋ ಅದಮ್ಯ ನಂಬಿಕೆನಲ್ಲಿದ್ದೆ. ಆ ನಂಬಿಕೆಗೆ ಕೊಳ್ಳಿ ಇಟ್ಬಿಟ್ರಲ್ಲ ರಘು. ಮನೆ ಊಟ ಮಾಡುವಾಗ ನಾನು ಏನ್ ಕೇಳ್ದೆ ರಘು, ನಾನು ಹೇಗೆ ಸದಾ ನೀವು ಖುಷಿಯಾಗಿರ್ಬೇಕು, ಸಂತೋಷವಾಗಿರ್ಬೇಕು, ಸಮಾಧಾನದಿಂದ ಇರ್ಬೇಕು ಅಂತ ಬಯಸ್ತೀನೋ ಅದೇ ರೀತಿ ನೀವು ಕೂಡ ನನಗೆ ನೋವು ಕೊಡೋದಿಲ್ಲ, ನನ್ನನ್ನ ಸಂತೋಷವಾಗಿ ಇಡ್ತೀರಿ ಅಲ್ವಾ ಅಂತ. ಹ್ಞೂ ಅಖಿಲ, ನಿನಗೆ ಯಾವ ರೀತಿನಲ್ಲೂ ನೋವು ಕೊಡೋದಿಲ್ಲ ಅಂತ ಹೇಳಿದ್ರಲ್ಲ ರಘು, ಯಾಕೆ ಮಾಡ್ಬಿಟ್ರಿ? ಮೊನ್ನೆ ನಾನ್ ನಿಮ್ಗೆ ಕೈ ತುತ್ತು ತಿನ್ಸೋವಾಗ ನೀವು ನನಗೆ ಮಾಡಿದ ನಂಬಿಕೆ ದ್ರೋಹ ನಿಮ್ಮನ್ನ ಕಾಡ್ಲಿಲ್ವ ರಘು? ಆಗ್ಲಾದ್ರೂ ನನ್ನಿಂದ ತಪ್ಪಾಗಿದೆ, ಕ್ಷಮಿಸ್ಬಿಡು ಅಂತ ಒಂದು ಮಾತು ಹೇಳಿದಿದ್ರೆ ನಾನು ಕ್ಷಮಿಸ್ತಿದ್ನೇನೋ. ಆದ್ರೆ ಈಗ ನಿಮ್ಮನ್ನ ಕ್ಷಮಿಸೋದಕ್ಕೆ ನನ್ನಿಂದ ಸಾಧ್ಯ ಇಲ್ಲ. ನಿನಗೆ ಸ್ವಲ್ಪನೂ ನಾಚಿಕೆ ಮಾನ ಮರ್ಯಾದೆ ಇಲ್ವೇನೆ? ಇಲ್ಲ. ಏನಿವಾಗ? ನಿನ್ ಜನ್ಮಕ್ಕಿಷ್ಟು ಅಲ್ವೇ? ಎಷ್ಟು ಉಗಿದ್ರು ನಿನ್ ಹಾಳಾದ ಬುದ್ಧಿ ಬದಲಾಗಲ್ಲ ಅಲ್ಲ ಅಲ್ವೇ? ಆ ಡಾಕ್ಟರ್ ಜೊತೆ ಸೇರ್ಕೊಂಡು ಅಣ್ಣ ಆಡಿದ ನಾಟಕ ಅಂತ ಗೊತ್ತಾಗಿದ್ರು ಏನೋ ಮನೆ ಹಿರಿಯವರು ಒಳ್ಳೇದಕ್ಕೋಸ್ಕರ ಮಾಡಿರ್ತಾರೆ ಅಂತ ಅನ್ಕೊಂಡು ಸುಮ್ನೆ ಇರ್ಬೇಕಿತ್ತು ತಾನೆ ಅಲ್ವೇ? ಅದನ್ನ ಅತ್ತಿಗೆ ಹತ್ರ ಯಾಕೆ ಹೇಳ್ಬೇಕು? ಪಾಪ ಅಣ್ಣನ ಶ್ರಮನೆಲ್ಲ ಹಾಳು ಮಾಡ್ಬಿಟ್ಟೆಲೆ. ಅಲ್ಲ ರೀ, ನಿಮ್ ಅಣ್ಣನ್ ಕಳ್ಳಾಟನೆಲ್ಲ ಬಯಲು ಮಾಡಿದೀನಿ, ಅದಕ್ಕೆ ಭೇಷ್ ಅನ್ನೋದು ಬಿಟ್ಟು ಬೈತಾ ಇದ್ದೀರಲ್ಲ. ನಾನ್ ಇದನ್ನ ಖಂಡಿಸ್ತೀನಿ. ಈ ತರ ಖಂಡಿಸ್ತೀನಿ ಅಂತ ಅಬ್ಬರಿಸ್ತವ್ರೆಲ್ಲ ಎಲ್ಲೋ ಇದಾರೆ. ನಾಳೆ ಒಂದಿನ ನಿಂದು ಅದೇ ಕಥೆ ಗೊತ್ತು ಗುರಿ ಇಲ್ದಂಗ್ ಹೋಗ್ಬಿಡ್ತೀಯ. ಚಾನ್ಸೇ ಇಲ್ಲ. ಅಲ್ಲ, ನನ್ನನ್ನೇ ನೀವು ಅಂತ ಅನ್ಕೊಂಡಿದ್ದೀರಾ? 7 ಬಾವಿ ನೀರ್ ಕುಡ್ದು ಬೆಳ್ದಿರೋಳು ಈ ದಾಮಿನಿ ಇನ್ನೊಬ್ರಿಗೆ ಚಳ್ಳೆ ಹಣ್ಣು ತಿನ್ನಿಸ್ತಾಳೆ ಹೊರತು ದಾಮಿನಿ ಮಾತ್ರ ಯಾವತ್ತೂ ಮೋಸ ಹೋಗಲ್ಲ. ನಿಮ್ ಮೂಲ ನಕ್ಷತ್ರದವಳೆ ಏನು ಬಳೆ ಅಮಾವಾಸ್ಯೆ ಗುಡ್ದವಳ ತರ ಆಡ್ತೀಯ ಅಲ್ವೇ? ನಮ್ಮ ಅಣ್ಣ ಅತ್ತಿಗೆನ ಎಷ್ಟು ಪ್ರೀತಿಸ್ತಾರೆ ಗೌರವಿಸ್ತಾರೆ ಅನ್ನೋ ಕಲ್ಪನೆ ಇದೆ ನಿನ್ಗೆ? ಇಲ್ಲ ಕಣ್ರಿ, ಅದಕ್ಕೆ ಹಂಗಂದಿದ್ದು. ಏನಿವಾಗ ಹೆಂಡತಿ ಮೇಲೆ ಅಷ್ಟೊಂದು ಪ್ರೀತಿ ಇರೋರು ನಾಟಕ ಯಾಕ್ರಿ ಮಾಡ್ಬೇಕಾಗಿತ್ತು? ನಾಟಕ ಮಾಡಿದ್ರು ಸರಿ, ಅಕ್ಕನ ಹತ್ರನಾದ್ರೂ ಸತ್ಯ ಹೇಳ್ಬೋದಿತ್ತಲ್ವಾ? ಅದು ಅವ್ರ ನಂಬಿಕೆ ಮಾಡಿದ್ರು ತಾನೆ ಅಲ್ವೇ? ಅಣ್ಣ ಇದುವರೆಗೂ ಅತ್ತಿಗೆ ಹತ್ರ ಒಂದು ಸಣ್ಣ ವಿಷಯನ ಮುಚ್ಚಿಟ್ಟವ್ರಲ್ಲ, ಅಂತದ್ರಲ್ಲಿ ಈ ವಿಷಯನ ಮುಚ್ಚಿಟ್ಟಿದ್ದಾರೆ ಅಂದ್ರೆ
ಅದ್ರ ಹಿಂದೆ ಒಂದು ಒಳ್ಳೆ ಉದ್ದೇಶ, ತ್ಯಾಗದ ಮನೋಭಾವ ಇದೆ ಅಂತ ನಿನಗೆ ಅರ್ಥ ಆಗ್ಬೇಕು ತಾನೆ? ಹೌದು, ನಿಮ್ಮ ಅಣ್ಣ ದೊಡ್ಡ ತ್ಯಾಗಮಯಿ, ನೀವು ದೊಡ್ಡ ಕರುಣಾಮಯಿ. ಸಾಕ್ ಸುಮ್ನೆ ಕುತ್ಕೊಳ್ರಿ. ತಪ್ಪು ಮಾಡಿರೋ ಅಣ್ಣನ ಸಮರ್ಥಿಸ್ಕೊಳಕ್ ಬರ್ಬೇಡಿ. ಹಾಗಲ್ಕಾಗಿ ಬೇವಿನಕಾಯಿ ಸಾಕ್ಷಿ ಅನ್ನೋ ತರ. ನೋಡು, ಅದು ನಿನ್ನ ದೃಷ್ಟಿಲಿ ತಪ್ಪಾಗಿರಬಹುದು, ನನ್ನ ದೃಷ್ಟಿಲಲ್ಲ. ಅವ್ರು ಆ ರೀತಿ ಮಾಡಿರೋದಕ್ಕೆ ಅದ್ರ ಹಿಂದೆ ಬಲವಾದ ಕಾರಣ ಇದ್ದೇ ಇರುತ್ತೆ. ಏನಂತ ಕಾರಣ? ಅದಲ್ಲೇ ನಿನಗೆ ಯಾಕೆ ಹೇಳ್ಬೇಕು ಅಂತ. ನೋಡು, ಇದೇ ಕೊನೆ. ಇನ್ನು ಮುಂದೆ ಏನಾದ್ರೂ ಇಂಥ ವಿಷಯ ನಿನ್ನ ಗಮನಕ್ಕೆ ಬಂದ್ರೆ ಅದನ್ನ ನನ್ನ ಹತ್ರ ಬಂದು ಹೇಳ್ಬೇಕು. ಅದನ್ನ ಅತ್ತಿಗೆ ಹೇಳ್ಬೇಕೋ ಬೇಡವಾ ಅಂತ ನಿನ್ಗೊಂತ ಮೋಹನ್ ಡಿಸೈಡ್ ಮಾಡ್ತಾನೆ. ಅರ್ಥ ಆಯ್ತಾ? ನನ್ನ ಮಾತು ಕೇಳಿದ್ರೆ ಸರಿ, ಇಲ್ಲಾಂದ್ರೆ ಈ ಮನೆ ಅಂತ ಒದ್ದು ಆಚೆ ಹಾಕ್ಬಿಡ್ತೀನಿ. ಓಹ್, ನಿಮಗ ಅಷ್ಟೊಂದು ಮೀಟ್ ಇದ್ಯಾ? ಅದೆಲ್ಲ ಕನಸಿನ ಮಾತು, ನಿಮ್ ಕೈಲಿ ಆಗಲ್ಲ ಬಿಡಿ. ಹೋಗು ಮಾಡ್ತೀನಿ. ಈ ಮನೆಯಿಂದ ಹೊರಗಡೆ ಹಾಕೋದಲ್ಲ, ನಿಂಗೆ ಡಿವೋರ್ಸ್ ಕೊಟ್ಟು ಕಳಿಸ್ತೀನಿ. ಓ ಮೈ ಸಿಂಡ್ರಲ್ಲ ಗಾಡ್ಜಿಲ್ಲ, ಒಂದ್ ವೇಳೆ ನಿಜವಾಗ್ಲೂ ಡೈವರ್ಸ್ ಕೊಟ್ಟು ಯಾರಾದ್ರೂ ತೆಳ್ಳಗೆ ಬೆಳ್ಳಗೆ ಇರೋಳ್ನ ನೋಡ್ಕೊಂಡ್ಬಿಟ್ರೆ ಆಮೇಲೆ ನನ್ ಗತಿ. ದೇವ್ರೆ, ಯಾವುದೇ ಕಾರಣಕ್ಕೂ ಹಂಗ್ ಮಾತ್ರ ಆಗೋಕ್ ಬಿಡಬಾರ್ದು. ಏನಾದ್ರೂ ಮಾಡಿ ಇವ್ರನ್ನ ಹೆದರ್ಸ್ಬೇಕು. ಏನೋ ನನ್ಗೆ ದಿವಸ ಕೊಟ್ಬಿಡ್ತೀರಾ? ಹೂನೆ, ನಿನಗೆ ಕೊಡ್ತೀನಿ. ಆಯ್ತು, ಕೊಡ್ರಿ. ತಾಕತ್ತಿದ್ರೆ ನಿಮ್ಗೆ ಡಿವೋರ್ಸ್ ಕೊಡ್ರಿ. ನನ್ಗೆ ವರದಕ್ಷಿಣೆ ಕಿರುಕುಳ ಕೊಟ್ರು, ಸೀಮೆಣ್ಣೆ ಹಾಕಿ ಸುಟ್ಟಾಕೋಕ್ ಬಂದ್ರು ಅಂತ ನಿಮ್ಮೇಲೆ ಕಂಪ್ಲೇಂಟ್ ಕೊಟ್ಟು ಜೈಲ್ಗೆ ಹಾಕ್ಸ್ತೀನಿ. ಅಲ್ಲಿ ಹೋಗಿ ಬುದ್ಧೆ ಮುರಿಯೋರಂತೆ. ಇದೆಲ್ಲ ಕೊನೆ ಆಗೋದು ಯಾವಾಗ? ನನಗೆ ಮಾತ್ರ ಅಲ್ಲ ಪ್ರೀತು, ಪಾರ್ವತಿಗೂ ಪದೇ ಪದೇ ಹಿಂಸೆ ಆಗ್ತಾ ಇದೆ. ಅಮ್ಮನ ದೃಷ್ಟಿಯಲ್ಲಿ ಒಳ್ಳೆ ಮಗನಾಗಿ ಉಳಿಲಿಲ್ಲ. ಈಗ ಪಾರ್ವತಿಗೆ ಒಳ್ಳೆ ಗಂಡ ಆಗ್ತೀನೋ ಇಲ್ವೋ ಅಂತ ಅನಿಸ್ತಾ ಇದೆ. ಇಲ್ಲ ಬ್ರೋ, ನಾನಂತೂ ಈ ಮಾತನ್ನ ನಂಬಲ್ಲ. ನೀನ್ ಯಾವತ್ತಿದ್ರು ಮಾಮ್ಗೆ ಬೆಸ್ಟ್ ಮಗನೇ, ಹಾಗೆ ಪಾರ್ವತಿ ಅತ್ತಿಗೆಗೆ ಬೆಸ್ಟ್ ಗಂಡ. ನೋಡು, ನೀನ್ ಹತ್ರ ಡಿಪ್ರೆಸ್ಡ್ ಆಗಿದ್ರೆ ಮನೇಲಿ ಗುಡ್ ವೈಬ್ಸ್ ಇರಲ್ಲ, ಹಾಗೆ ಯಾರ ಮುಗ್ದಲ್ಲೂ ನಗುನೇ ಇರಲ್ಲ ಬ್ರೋ. ಬರೀ ಮೂಡ್ ಔಟು. ಇದೆಲ್ಲ ಬೇಡ ಬ್ರೋ. ಏನಾಗುತ್ತೋ ಬಿಡುತ್ತೋ, ನೀನ್ ಮೊದಲಿನ ತರ ನಗ್ನಗ್ತಾ ಇರು, ಲವ್ಲವಿಕೆಯಿಂದ ಇರು. ಆಗ ನೀನೇ ನೋಡು ಮನೇಲಿ ಎಂತ ಕಳೆ ಬರುತ್ತೆ ಅಂತ. ಈಗ ಮಾಮ್ ನಿನ್ನ ಯಾಮನಿ ಮದುವೆ ಫಿಕ್ಸ್ ಮಾಡಿದಾಗ ನಿನ್ನ ಅಜೆಂಡಾ ಏನಾಗಿತ್ತು? ನಿನ್ ಮದುವೆ ಪಾರ್ವತಿ ಅತ್ತಿಗೆ ಜೊತೆನೆ ಆಗೋದಂತ ನಿನ್ ಮನ್ಸಲ್ಲಿ ಇದ್ದಿದ್ದು ತಾನೆ. ಈಗ ಮದುವೆ ಆಗಿದೆ. ಆದ್ರೆ ಆ ವಿಷಯನ ಓಪನ್ ಆಗಿ ಸೆಲೆಬ್ರೇಟ್ ಮಾಡಕ್ ಆಗ್ತಾ ಇಲ್ವಲ್ಲ ಪ್ರೀತು? ಅಲ್ಲ ಬ್ರೋ, ಮದ್ವೆಗೂ ಮುಂಚಿನ ಮನಸ್ಥಿತಿನ ಈಗಿನ ಸಿಚುವೇಶನ್ಗೆ ಅಪ್ಲೈ ಮಾಡಿದ್ರೆ ಆಯ್ತು. ಸಿಂಪಲ್. ನೋಡು ಬ್ರೋ, ನೀನು ಮದ್ವೆ ಆದ್ರೆ ಪಾರುನೇ ಮದ್ವೆ ಆಗ್ತೀನಿ ಅಂತ ಒಂದು ಕಾನ್ಫಿಡೆನ್ಸ್ ಇತ್ತಲ್ಲ, ಆ ಕಾನ್ಫಿಡೆನ್ಸ್ ನ ಮತ್ತೆ ತಂದ್ಕೋ. ಈ ಮನೆ ವಾತಾವರಣನ ನೀನ್ ಚೇಂಜ್ ಮಾಡೇ ಮಾಡ್ತೀನಿ ಅಂತ ಡಿಸೈಡ್ ಮಾಡು. ಏನೇ ಆಗ್ಲಿ ಅಮ್ಮ ನನ್ನ ಹೆಂಡತಿನ ಒಪ್ಕೊಳ್ಳೋ ಹಾಗೆ ಮಾಡೇ ಮಾಡ್ತೀನಿ ಅಂತ ಸ್ಟ್ರಾಂಗ್ ಆಗಿ ನಂಬು. ಎಲ್ಲರೂ ನಂಬಿಸು. ಅಲ್ಲಿವರೆಗೂ ಅದಕ್ಕೆ ಯಾವುದೇ ರೀತಿಯಾಗಿ ಡಿಪ್ರೆಸ್ ಆಗದೆ ಇರೋ ತರ, ಖುಷಿಯಾಗಿ ಇರೋ ತರ ನೋಡ್ಕೊಳ್ತೀನಿ ಅನ್ನೋ ಕಾನ್ಫಿಡೆನ್ಸ್ ಬಾ ಬ್ರೋ. ಮಾವನ್ ಬಗ್ಗೆ ಅಮ್ಮ ಅಷ್ಟೆಲ್ಲ ಮಾತಾಡಿದ್ರು. ಮಾವ ಎಷ್ಟು ಬೇಜಾರಾಗಿದ್ದಾರೆ. ಅದೇ ನೋವಲ್ಲಿ ಮನೆಯವರೆಲ್ಲರೂ ಇದ್ದಾರೆ. ನೀವ್ ನೋಡಿದ್ರೆ ಏನೂ ನಡ್ದೇ ಇಲ್ಲ ಅನ್ನೋ ರೀತಿ ನಡ್ಕೋತಾ ಇದೀರಲ್ಲ. ನನ್ಗೆ ಯಾಕೋ ಇದೊಂದು ಚೂರು ಇಷ್ಟ ಆಗ್ತಾ ಇಲ್ಲ ಯಜಮಾನ್ರೆ. ನಾವಿಬ್ರು ಒಂದಾಗ್ತೀವಿ ಅನ್ನೋ ನಂಬಿಕೆ ನಿನಗಿತ್ತ? ಇವಾಗ ಯಾಕ ಪ್ರಶ್ನೆ? ಹೇಳ್ತೀನಿ, ಮೊದಲು ಉತ್ತರ ಕೊಡು. ಇರ್ಲಿಲ್ಲ. ಹೌದಲ್ವಾ? ಆದ್ರೂ ಇಬ್ರು ಒಂದಾಗ್ಲಿಲ್ವಾ? ಆದ್ವಿ, ಆದ್ರೆ ಅದಕ್ಕೇನಿವಾಗ? ಬಂದೇ ಇರೋ. ನೋಡೋ, ಇವಾಗ ನಾವಿಬ್ರು ಹೇಗ್ ಒಂದಾದ್ವೋ ಹಾಗೆ ಒಂದಲ್ಲ ಒಂದಿನ ಅಮ್ಮ ನಮ್ಮಿಬ್ರನ್ನ ಒಪ್ಕೊಳ್ತಾರೆ. ನಿನ್ನ ಈ ಮನೆ ಸೊಸೆಯಾಗಿ ಸ್ವೀಕರಿಸ್ತಾರೆ. ಅದಂತೂ ಶತಸಿದ್ಧ. ಓಹೋ, ನನಗ್ ಸಮಾಧಾನ ಆಗ್ಲಿ ಅಂತ ಬೆಣ್ಣೆ ಹಚ್ತಾ ಇದ್ದೀರಾ? ನಿನ್ ಮನ್ಸಿಗೆ ಆ
ಯಾಕೆ ಪಾರು? ಯಾಕೆ ಅಂತ ನಿಮಗೆ ಗೊತ್ತಿಲ್ವಾ? ಅಮ್ಮ ನನ್ನನ್ನ ಈ ಮನೆ ಸೊಸೆ ಅಂತ ಒಪ್ಕೊಳ್ಳೋವರೆಗೂ ನಮ್ಮಿಬ್ರ ಮಧ್ಯೆ ಗಂಡ ಹೆಂಡತಿ ಸಲ್ಗೆ ಬೇಡ ಅಂತ ಹೇಳಿದೀನಿ ತಾನೆ. ಆದ್ರೂ ನೀವಿಷ್ಟು ಮುಂದುವರಿತಿದ್ದೀರಲ್ಲ, ಇದು ಸರಿಯಲ್ಲ. ಏನು? ಅತ್ತೆ ಅವ್ರನ್ನ ಒಪ್ಕೊಳ್ಳೋವರೆಗೂ ಇದು ಹೀಗೆ ಮುಂದುವರಿಯುತ್ತೆ ಅಂತ ಹೇಳಿದ್ರು ತಾನೆ. ಓ, ಅಲ್ಲಿವರೆಗೂ ಹಾಗಾದ್ರೆ ಇವರು ನಾನೊಂದು ತೀರಾ ನೀನೊಂದು ತೀರಾ ಅಂತ ಸಪರೇಟ್ ಆಗಿ ಮಲ್ಗೋದು ಫಿಕ್ಸಾ? ಅದಕ್ಕೆ ಅತ್ತೆ ಅವ್ರನ್ನ ಒಪ್ಕೊಳ್ಳೋ ಹಾಗೆ ಮಾಡ್ಬೇಕು. ಅತ್ತೆ ಅವ್ರನ್ನ ಯಾವಾಗ ಒಪ್ಕೋತಾರ ಹೇಳು? ದೇವರನ್ನ ಗೊತ್ತಿಲ್ಲ. ಅತ್ತೆನೇ ಹೇಳಿದ್ರಲ್ಲ, ಇವಳನ್ನ ನೋಡಿದ್ರೆ ಯಾವ ಆಂಗಲ್ ಇಂದನೋ ಅರಸನ್ ಕೋಟೆಯ ಭವಿಷ್ಯದ ಮಹಾರಾಣಿ ತರ ಕಾಣಿಸ್ತಾಳೆ ಅಂತ. ಈಗಿನ ಅರಸನ್ ಕೋಟೆಯ ಮಹಾರಾಣಿ ಯಾರು? ಅಫ್ಕೋರ್ಸ್ ಒನ್ ಅಂಡ್ ಓನ್ಲಿ ಮಾಮ್. ಈಗಿನ ಅರಸನ್ ಕೋಟೆಯ ಮಹಾರಾಣಿ ಅತ್ತೆ ತರ ನಮ್ ಪಾರ್ವತಿಯವರು ಕಾಣಿಸೋ ತರ ಮಾಡಿದ್ರೆ ಅತ್ತೆನೂ ಒಪ್ಕೋತಾರೆ, ಜನನು ಗೌರವ ಕೊಡ್ತಾರೆ. ಎಕ್ಸಾಕ್ಟ್ಲಿ ರೈಟ್. ಸೊ ಈಗ ಏನ್ ಮಾಡ್ಬೇಕು ಅಂತ ನನಗ್ ಚೆನ್ನಾಗ್ ಗೊತ್ತು. ಪಾರ್ವತಿಯವರನ್ನ ನಾನ್ ರೆಡಿ ಮಾಡ್ತೀನಿ. ಓ, ಐಡಿಯಾ ಸೂಪರ್ ಆಗಿದೆ. ಆದ್ರೆ ಅವ್ರಿಬ್ರು ಮಧ್ಯ ಇರೋ ಈ ಸೀಕ್ರೆಟ್ ಒಪ್ಪಂದ ನಮ್ಮಿಬ್ರಿಗೆ ಗೊತ್ತಿದೆ ಅಂತ ಅವ್ರ ಮುಂದೆ ತೋರ್ಸ್ಕೋಬಾರ್ದು, ಆಯ್ತಾ? ಈಗ ಹೂ ಅಂತ್ಯ, ಆಮೇಲೆ ಎಲ್ರ ಮುಂದೆ ಎಲ್ಲಾ ವಿಷಯನೂ ಓದ್ಬಿಟ್ಟು ಬರ್ತೀಯ. ನಮ್ದೇರ್ ಸತ್ಯ ನಮಗ್ ಗೊತ್ತಿಲ್ವಾ? ಮತ್ತೆ ಗೊತ್ತಿದ್ದು ಯಾಕೆ ಹೇಳ್ದೆ? ಏನೋ ತಾವ್ ಯಾರ ಮುಂದೆನೂ ಏನು ಹೇಳಲ್ಲ ಅನ್ನೋ ನಂಬಿಕೆಯಿಂದ ಹೇಳ್ದೆ. ಡಾರ್ಲಿಂಗ್, ನಿನ್ ನಂಬಿಕೆ ನಾನು ನೋಡಿಸ್ಕೊಂತೀನಿ. ಪ್ರಾಮಿಸ್? ಪ್ರಾಮಿಸ್. ಇದೇ ಖುಷಿಗೆ. ಅಲ್ಲ, ನೀವ್ ತಮಾಷೆ ಮಾಡ್ತಲ್ಲ ತಾನೆ? ಖಂಡಿತ ಇಲ್ಲ. ನೀವು ಆಪ್ತ ಮಿತ್ರ ಸಿನಿಮಾ ನೋಡಿದೀರಾ? ಹಾ. ಅರೆ ಯಾವಾಗತ್ಗೆ? ಅದ್ ನನ್ನ ಜೊತೆಲಿ. ಓ ಹಾಗ. ಆದ್ರೆ ಆಗ ಇಬ್ರ ಮಧ್ಯೇನು ಲವಿ ಡವಿ ಶುರುವಾಗಿರ್ಲಿಲ್ಲ ಅಲ್ವಾ ಬ್ರೋ? ರೀತು ನೋಡಿ ಪಾರ್ವತಿಯವರೇ, ಆಪ್ತ ಮಿತ್ರ ಸಿನಿಮಾದಲ್ಲಿ ಗಂಗಾ ನಾಗವಲ್ಲಿನ ನೋಡಿ ತನ್ನನ್ನೇ ನಾಗವಲ್ಲಿ ಅನ್ಕೊಂಡು ನಾಗವಲ್ಲಿ ತರ ಬದಲಾದ್ಲು. ಅದೇ ತರ ನೀವೀಗ ಅತ್ತೆ ತರ ಬದಲಾಗ್ಬೇಕು. ಓ ಮೈ ಗಾಡ್, ಏನಿದು ಮಾಮ್ನ ಇವ್ರಿಗೆಲ್ಲ ಕಂಪೇರ್ ಮಾಡ್ತಾ ಇದೆಯಾ? ದಿಸ್ ಇಸ್ ನಾಟ್ ಗುಡ್ ಜನನಿ. ನಮ್ಮ ಅತ್ತೆ ಬಗ್ಗೆ ನನಗೆ ಗೊತ್ತಿಲ್ವಾ? ನೀನ್ ಸುಮ್ನೆ ಬಿಟ್ಟು ಲೆಕ್ಚರರ್ ಕೊಡೋದಕ್ಕೆ ಬರ್ಬೇಡ. ಸ್ವಲ್ಪ ನಾನು ಹೇಳೋವರೆಗೂ ಸುಮ್ನೆ ಇರು. ಅರ್ಥ ಆಯ್ತಾ ಪಾರ್ವತಿಯವರೇ? ಅಲ್ಲ, ಅಮ್ಮನ್ ತರ ಬದ್ಲಾಗೋದಕ್ಕೆ ಹೇಳಿದ್ರಿ, ಆದ್ರೆ ಅದೆಲ್ಲ ಹೇಗ್ ಸಾಧ್ಯ? ನಾನು ಅಮ್ಮನ್ ತರ ಬದ್ಲಾಗೋದಕ್ಕಾಗುತ್ತಾ? ನೀವ್ ಮನ್ಸ್ ಮಾಡಿದ್ರೆ ಖಂಡಿತ ಆಗುತ್ತೆ. ಹೇಗೆ? ಮೊದ್ಲಿಗೆ ನೀವು ಅತ್ತೆ ತರ ಸೀರೆ ಉಡ್ಕೊಳ್ಳೋದನ್ನ ಕಲಿಬೇಕು. ಹಾಗೆ ಅವ್ರ ಸ್ಟೈಲನ್ನ ನೀವು ಕಲಿಬೇಕು. ಅವ್ರು ನಡೆಯೋದು, ಕೂರೋದು, ಏಳೋದು, ಮಾತಾಡೋದು ಇದನ್ನೆಲ್ಲ ಸ್ಟೆಪ್ ಬೈ ಸ್ಟೆಪ್ ಕಲಿತಾ ಹೋಗ್ಬೇಕು. ಸದ್ಯಕ್ಕೀಗ ಅವ್ರ ತರ ಸೀರೆ ಉಟ್ಟು ಒಡವೆ ಹಾಕೊಳ್ಳೋದನ್ನ ಕಲ್ತ್ರೆ ಸಾಕು. ಅಯ್ಯಯ್ಯೋ, ಇದೆಲ್ಲ ನನ್ ಕೈಯಿಂದ ಆಗಲ್ಲ. ಹೋಗಿ ಹೋಗಿ ನಾನ್ ಅಮ್ಮನ್ ತರ ತಯಾರಾಗದ? ಸಾಧ್ಯನೇ ಇಲ್ಲ. ಕರೆಕ್ಟ್. ಅದ್ಗೆ ನಾನು ಅವಾಗ್ಲೇ ಇವಳು ಹೇಳ್ದೆ ನಿಮ್ಮಿಂದ ಇವೆಲ್ಲ ಆಗಲ್ಲ ಅಂತ, ಆದ್ರೂ ನನ್ನ ಮಾತು ಕೇಳಲೇ ಇಲ್ಲ ಇವಳು. ಸ್ವಲ್ಪ ಸುಮ್ನೆ ಇರ್ತೀಯ ನೀನು? ಇರೋಣ. ಮದುವೆ ಆದ್ಮೇಲೆ ಎಲ್ಲಾ ಗಂಡಸರು ಹೆಂಡತಿ ಮುಂದೆ ಸೈಲೆಂಟ್ ಆಗಿರ್ಬೇಕು. ಈಗ ನಾನು ಮತ್ತೆ ಬ್ರೋ, ನೀನಂಗೆ ಸೈಲೆಂಟಾ ವೈಲೆಂಟಾ? ನೀವಿಬ್ರು ಜೋಡಿ ನೋಡಿದ್ರೆ ಗೊತ್ತಾಗ್ತಿದೆ ಅದಕ್ಕೆ ತುಂಬಾ ಸೈಲೆಂಟು ಅಂತ. ಪ್ರೀತು, ನೀನೀಗ ಇಲ್ಲೇ ಇರ್ತೀಯಾ ಇಲ್ಲ ಹೊರಗೆ ಹೋಗ್ತೀಯಾ? ಸಾರಿ, ಕಂಟಿನ್ಯೂ ಪ್ಲೀಸ್. ಪಾರ್ವತಿಯವರೇ, ಈ ಪ್ರಪಂಚದಲ್ಲಿ ಅಸಾಧ್ಯವಾದದ್ದು ಯಾವುದೂ ಇಲ್ಲ. ಹೌದು ಪಾರು, ರಾಜಣ್ಣ ಹೇಳಿಲ್ವಾ? ಆಗದು ಎಂದು ಕೈಗಟ್ಟಿ ಕುಳಿತರೆ ಸಾಗದು ಕೆಲಸವು ಮುಂದೆ. ಮನಸ್ಸೊಂದಿದ್ದರೆ ಮಾರ್ಗವು ಉಂಟು, ಕೆಚ್ಚದೆ ಇರಬೇಕೆಂದು. ಕೆಚ್ಚದೆ ಇರಬೇಕೆಂದೆಂದು. ಹಲೋ, ಸಾಂಗ್ ಜಾಸ್ತಿ ಆದ್ರೆ ಬೈತಾರೆ. ಪಾರು, ನಾವೆಲ್ರು, ಅದರಲ್ಲೂ ಎಸ್ಪೆಷಲಿ ಜನ ನಿನ್ಗೆ ಎಷ್ಟು ಸಪೋರ್ಟ್ ಮಾಡ್ತಾ ಇದ್ದಾಳೆ.
ಧೈರ್ಯ ತಗೋ ಪಾರು. ಯಾಕೆ ಅಂಜಿಕೆ? ಹ್ಞೂ ಅನ್ನು ಪಾರು. ಕಮ್ಮನದ್ಗೆ ಹಬ್ಬಾ, ಅಂತೂ ಅತ್ತೆ ಸೀರೆ ಕದ್ದಿದ್ದು ಅವ್ರಿಗೆ ಗೊತ್ತಾಗ್ಲಿಲ್ಲ. ಇನ್ನೇನ್ ಸಿಕ್ಕಾಕೋಬೇಕು. ಸ್ವಲ್ಪ ಹೋದ್ರೆ ಬಚಾವಾದ್ವಿ. ತಗೊಳ್ಳಿ. ಸೀರೆ ಮಾತ್ರ ಸಾಕಾ? ಒಡವೆ ಬೇಡವಾ? ಅಖಿಲ ಒಡವೆಗಳು. ಜನನಿ ತಗೊಳಮ್ಮ, ಪಾರ್ವತಿಗೆ ಹಾಕು. ಬೇಡ ಮಾವ. ಯಾಕಮ್ಮ? ಅಖಿಲಮ್ಮ ನನ್ ಪಾಲ್ಗೆ ದೇವ್ರಿದ್ದ ಹಾಗೆ. ದೇವ್ರ ಮೇಲೆ ಹಾಕೋ ಒಡವೆ ದೇವ್ರಿಗೆ ಮಾತ್ರ ಮೀಸಲು. ನನ್ನಂತ ಸಾಮಾನ್ಯ ಮನುಷ್ಯರು ಅದನ್ನ ಹಾಕೋಬಾರ್ದು. ನೋಡಮ್ಮ, ನನ್ನ ತಿಳಿಸೆ, ಈ ಅರಸನಕೋಟೆ ಅನ್ನೋದು ಒಂದು ರಾಜ್ಯ ಇದ್ದಾಗೆ. ಈ ರಾಜ್ಯದಲ್ಲಿ ರಾಜ ದೇವರಿದ್ದ ಹಾಗೆ, ಪ್ರಜೆಗಳು ಮಕ್ಕಳಿದ್ದ ಹಾಗೆ. ರಾಜನೇ ಆಸೆ ಪಟ್ಟು ಮನಸಾರೆ ಆಶೀರ್ವಾದ ಮಾಡಿ ಏನಾದರೂ ಒಡವೆ ಕೊಟ್ರೆ ಮಕ್ಕಳ ಸಮಾನವಾಗಿರೋ ಪ್ರಜೆಗಳು ಬೇಡ ಅಂತಾರ? ಇಲ್ಲ, ನನ್ನ ಹೆಂಡತಿ ಅಖಿಲಾನೇ ರಾಣಿ ಆದ್ರೆ ನೀನೇನು ಜಾಸ್ತಿ ತಲೆ ಕೆಡಿಸ್ಕೊಳ್ದೆ ಒಡವೆ ಹಾಕೊಳ್ಳಮ್ಮ. ಬೇಗ ರೆಡಿಯಾಗಿ. ಸರಿಯಾಗಿ ಹೇಳಿದ್ರಿ ರಾಜಪ್ಪಗೆ. ಪಾರ್ವತಿ ಅವರೇ, ಇದು ರಾಜಾಜ್ಞೆ, ಯಾವುದೇ ಕಾರಣಕ್ಕೂ ಮೀರೋ ಹಾದಿಲ್ಲ. ಹ್ಞೂ ಅಂತ ತಲೆ ಬಾಗ್ಲೇಬೇಕು. ನೀವೆಲ್ಲರೂ ತಪ್ಪು ತಿಳ್ಕೊಳ್ಳಿಲ್ಲ ಅಂದ್ರೆ ನಾನೊಂದು ಮಾತು ಹೇಳ. ಹೇಳಮ್ಮ. ನನಗೆ ಖುಷಿ ಇರೋದು ಅಖಿಲಮ್ಮ ಉಟ್ಕೊಂಡಿದ್ದು ಸೀರೆ ಉಟ್ಕೊಳ್ಳೋದ್ರಲ್ಲ. ನನ್ನ ಕೈಯಾರೆ ಕಾಫಿ ಮಾಡಿ ಅಖಿಲಮ್ಮಂಗೆ ಕೊಡಬೇಕು. ನನ್ನ ಕೈಯಾರೆ ಅಡುಗೆ ಮಾಡಿ ಅವ್ರಿಗೆ ಬಡಿಸ್ಬೇಕು. ಅದೇ ನನಗೆ ಖುಷಿ. ಕಾಫಿ ಕೊಡೋದು, ಊಟ ಬಡಿಸೋದು, ಇದೆಲ್ಲ ದೊಡ್ಡ ವಿಷಯಗಳು ಅಲ್ಲವೇ ಅಲ್ಲ. ಒಂದು ಸಲ ನೀನು ಅಖಿಲ ಮನಸ್ಸು ಗೆದ್ರೆ ಪ್ರತಿದಿನ ಖುಷಿಯಾಗಿರ್ತೀಯ. ಅದಕ್ಕೋಸ್ಕರ ಅಂತಾನೆ ಅವಳು ಹಾಗೆ ಕಾಣೋ ತರ ನಿನ್ನ ರೆಡಿ ಮಾಡಿಸ್ತಿರೋದು. ಯಾವುದೇ ಒಂದು ಕಲ್ಲು ಉಳಿ ಪೆಟ್ಟು ಬಿದ್ದ ತಕ್ಷಣ ಅದು ಶಿಲೆ ಆಗಲ್ಲ. ಶಿಲೆ ಬಗ್ಗೆ ಒಂದು ಕಲ್ಪನೆ ಇರಬೇಕು. ಆ ಕಲ್ಲನ್ನ ಕೆತ್ತಾ ಹೋಗ್ಬೇಕು. ಪೆಟ್ಟು ಬಿದ್ದು ಆ ಶಿಲೆ ರೂಪುಗೊಂಡಾಗ ಅದಕ್ಕೆ ಬೆಲೆ ಬರೋದು. ಹಾಗೇನೆ ಅಖಿಲಾಗೂ ನಿನ್ ಬಗ್ಗೆ ಒಳ್ಳೆ ಅಭಿಪ್ರಾಯ ಬರೋ ದಿನ ಬರುತ್ತೆ. ಯೋಚನೆ ಮಾಡ್ಬೇಡ. ಈಗ್ಲಾದ್ರೂ ರೆಡಿ ಆಗ್ಬೋದಾ ಅಥವಾ ಮತ್ತೆ ರಾಜಾಜ್ಞೆ ಆಗ್ಬೇಕಾ? ಬೇಗ ರೆಡಿ ಮಾಡಮ್ಮ. ಬನ್ನಿ ಬನ್ನಿ. ಏನ್ ಪ್ರೀತು, ಇವತ್ತು ಜ್ಯೂಸ್ ಎಲ್ಲ ಕೊಟ್ಟು ತುಂಬಾ ನೈಸ್ ಮಾಡ್ತಾ ಇದೀಯಾ? ಅದಿರ್ಲಿ, ಏನೋ ಪರ್ಸನಲ್ ಆಗಿ ಹೇಳ್ಬೇಕು ಅಂತ ಹೇಳಿ ಅಲ್ಲಿಂದ ಕರ್ಕೊಂಡ್ ಬಂದೆ. ಏನ್ ಹೇಳು? ಚಿಕ್ಕೆ, ಮಾಮ್ನ ಇಷ್ಟು ವರ್ಷದಿಂದ ತುಂಬಾ ಹತ್ತಿರದಲ್ಲಿ ನೋಡಿದಿರಲ್ವಾ? ನೀವು ಮಾಮ್ ತರ ಆಗ್ಬೇಕು ಅಂತ ಅನ್ಕೊಂಡಿದಿರಲ್ವಾ? ತುಂಬಾ ಸಲ ಅನ್ಕೊಂಡಿದ್ದೀನಿ. ಅಲ್ಲಿಗೆ ಮಾಮ್ ತರ ಸ್ಟೈಲಾಗೆ, ಸೀರಿಯಸ್ ಆಗಿ ಮಾತಾಡೋದು, ಕೂರೋದು, ನಿಲ್ಲೋದು ಅದೆಲ್ಲ ಹೆಣ್ಣಿನ ಮಾತ್ರ ಸಾಧ್ಯ. ರೈಟ್? ನೋ, ರಾಂಗ್. ರೈಟ್ ರೈಟ್. ಈ ಮನೆಯಲ್ಲಿ ಮಾಮ್ನ ಬಿಟ್ರೆ ನೆಕ್ಸ್ಟ್ ರೆಸ್ಪೆಕ್ಟ್ ಇರೋದು ನಿಮ್ಗೆ ಚಿಕ್ಕಿ. ಇಸ್ ಇಟ್? ಓ ಮೈ ಗಾಡ್, ಸಿಲಾ, ಸಿಂಡ್ರೆಲಾ, ಕಾಂಚನ, ಮಿಣ ಮಿನಿಂಗ. ಈಗ ವಿಷಯಕ್ಕೆ ಬಾ ಪ್ರೀತು. ಆ ಚಿಕ್ಕಿ, ಅದು ಮಾಮ್ ಬಗ್ಗೆ ಎಲ್ಲ ಗೊತ್ತಿರೋ ನಿಮ್ಮಿಂದ ಮಾತ್ರ ಈ ಕೆಲಸ ಮಾಡೋದಕ್ಕೆ ಸಾಧ್ಯ. ಟೆಲ್ ಮಿ ವಾಟ್ ಟು ಡೂ? ಅದು ವಾಟ್ ಟು ಡೂ, ವಾಟ್ ಟು ಡೂ, ವಾಟ್ ನಾಟ್ ಟು ಡೂ. ಆದ್ರೆ ಬರೀ ವಾಟ್ ಟು ಡೂ ಮಾತ್ರ. ಸೇಮ್ ಕಾಪಿ ಪೇಸ್ಟ್. ಚಿಕ್ಕಿ, ಈಗ ಮಾಮ್ ತರ ನಡೆಯೋದು, ಕೂರೋದು, ಸೀರಿಯಸ್ ಆಗಿರೋದೆಲ್ಲ ನೀವೇ ಪಾರ್ವತಿಗೆ ಹೇಳ್ಕೊಡ್ಬೇಕು, ಆಯ್ತಾ? ವಾಟ್ ವಾಟ್? ಮನೆ ಕೆಲಸದೊಳಗೆ ಅಕ್ಕ ಹೆಂಗಿರ್ತಾರೆ, ಕೂತ್ಕೋತಾರೆ, ನಿಂತ್ಕೋತಾರೆ ಅನ್ನೋದನ್ನ ನಾನು ಅವಳಿಗೆ ಹೇಳ್ಕೊಡ್ಬೇಕಾ? ನೋ ವೇ, ಚಾನ್ಸೇ ಇಲ್ಲ. ಅಯ್ಯಯ್ಯೋ ದಡ್ಡಿ ಚಿಕ್ಕಿ, ಇದೆಲ್ಲ ಮಾಡೋದ್ರಿಂದ ನಿಮ್ಗೆ ಲಾಭ ಇದೆ ಚಿಕ್ಕಿ. Is it? ಎಸ್. ನೀವ್ ಹೇಳ್ಕೊಟ್ಟಿದ್ದು ಬ್ರೋಗ್ ಇಷ್ಟ ಆದ್ರೆ ಬ್ರೋ ಓಪನ್ ಮಾಡ್ತಿರೋ ಹೊಸ ಕಂಪ್ನಿಗೆ
ನೀವೇ ಬ್ರ್ಯಾಂಡ್ ಅಂಬಾಸಿಡರ್. ನಾನ್ ಮಾತ್ರ ನಿನ್ನ ನಂಬಲ್ಲಪ್ಪ ಪ್ರೀತು. ಲಾಸ್ಟ್ ಟೈಮ್ ಇದೇ ತರ ಹೇಳಿ ಸುಳ್ಳು ಹೇಳಿ ನನ್ನ ನಂಬಿಸಿ ದೊಡ್ಡ ದೊಡ್ಡ ಚಳ್ಳೆ ಹಣ್ಣು ತಿಂತಿದ್ಯಾ. ನಾನ್ ನಿನ್ನ ನಂಬಲ್ಲ. ಅಯ್ಯೋ, ಈ ಸಲ ತಿನ್ಸಲ್ಲ ಚಿಕ್ಕಿ. ಯಾಕಂದ್ರೆ ಬ್ರೋ ನಿಜವಾಗ್ಲೂ ಹೊಸ ಕಂಪ್ನಿ ಓಪನ್ ಮಾಡ್ತಿದ್ದಾನೆ. ನಿಜವಾಗ್ಲೂನಾ? ನಿಮ್ಮೆಲ್ಲಾಣೆ. ಪ್ರೀತು, ಏನ್ ಕಂಪ್ನಿನೋ? ಆರ್ಗ್ಯಾನಿಕ್ ಸೀರೆ ತಯಾರಿಸೋ ಗಾರ್ಮೆಂಟ್ಸ್ ಕಂಪನಿ. ಸೀರೆಲು ಆರ್ಗ್ಯಾನಿಕ್ ಇರುತ್ತೇನೋ? ಹ್ಞೂ ಚಿಕ್ಕಿ, ಅದ್ರ ಬಗ್ಗೆ ಈಗ ರಿಸರ್ಚ್ ನಡೀತಾ ಇದೆ. ಸದ್ಯದಲ್ಲೇ ಓಕೆನೋ ಆಗುತ್ತೆ. ಆಗ ದಪ್ಪಗಿರೋ ಆಂಟಿರ್ನ ಅದ್ರಲ್ಲೂ ನಿಮ್ಮನ್ನೇ ಬ್ರಾಂಡ್ ಅಂಬಾಸಿಡರ್ ಮಾಡ್ಬೇಕು ಅಂತ ಬ್ರೋ ಅನ್ಕೊಂಡಿದ್ದಾನೆ. ಓ ಮೈ ಗಾಡ್ ಜಿಲಾ, ಐ ಆಮ್ ರಿಯಲಿ ಖುಷಿ. ಯು ಆರ್ ರಿಯಲಿ ಗ್ರೇಟ್ ಪ್ರೀತು. ಥ್ಯಾಂಕ್ಸ್ ಚಿಕ್ಕಿ. ಅಷ್ಟಕ್ಕೂ ಆ ಕಂಪನಿ ಹೆಸರು ಏನ್ ಹೇಳಿ? ಟೆಲ್ ಟೆಲ್. ಓಪನ್ ದ ಬಾಟಲ್ ಟಲ್. ವಾವ್, ಸಖತ್ತಾಗಿದೆ. ಟೆಲ್ ಅಲ್ಲ, ಟಲ್. ಈ ವಿಷಯ ಮಾಮ್ಗೂ ಗೊತ್ತಿಲ್ಲ. ಸೊ ಯಾರಿಗೂ ಯು ಡೋಂಟ್ ಟೆಲ್, ಯಾಕಂದ್ರೆ ಇದು ಸೀಕ್ರೆಟ್. ಸರಿ, ಈಗ ನಾನು ಓಪನ್ ದ ಬಾಟಲ್ ಕಂಪನಿಗೆ ಬ್ರ್ಯಾಂಡ್ ಅಂಬಾಸಿಡರ್ ಆಗೋದಕ್ಕೆ ರೆಡಿ ಇದ್ದೀನಿ. ಏನ್ ಮಾಡ್ಬೇಕು ಹೇಳು ಪ್ರೀತು? ಸಿಂಪಲ್ ಚಿಕ್ಕಿ. ಮಾಮ್ ಬಗ್ಗೆ ನಿಮಗ್ ಗೊತ್ತಿರೋ ಎಲ್ಲಾ ಬಾಡಿ ಲ್ಯಾಂಗ್ವೇಜ್, ಸ್ಟೈಲ್ ಇದನ್ನೆಲ್ಲ ಪಾರ್ವತಿ ಅವ್ರಿಗೆ ನೀವ್ ಹೇಳ್ಕೊಡ್ಬೇಕು. ಆ ಪೆದ್ದಿ ದದ್ದಿ ಇದನ್ನೆಲ್ಲ ಕಲಿತಾಳ? ಕಲ್ಸ್ಬೇಕು ಚಿಕ್ಕಿ. ಒಂದ್ ವೇಳೆ ಇದು ನಿಮ್ ಕೈಯಲ್ಲಿ ಸಾಧ್ಯ ಆದ್ರೆ ಆದಿ ಕೈಯಿಂದ ಅದು ಸಾಧ್ಯ ಆಗತ್ತೆ. ಎಕ್ಸಾಕ್ಟ್ಲಿ ರೈಟ್. ಅಂದ್ರೆ ಟ್ರೈನಿಂಗ್ ಕೊಡಕ್ಕೆ ನೀವು ರೆಡಿ ತಾನೆ? ಎಸ್, ಐ ಆಮ್ ಗೋಯಿಂಗ್ ಟು ಟೀಚ್ ಓಪನ್ ದ ಬಾಟಲ್ ಕಂಪನಿ ಬ್ರ್ಯಾಂಡ್ ಅಂಬಾಸಿಡರ್, ದ ಒನ್ ಅಂಡ್ ಓನ್ಲಿ ದೌಲತ್ ದಾಮಿನಿ. ಕರಾಗ್ರೆ ವಸತೆ ಲಕ್ಷ್ಮಿ, ಕರಮಧ್ಯೆ ಸರಸ್ವತಿ, ಕರಮೂಲೆ ಸ್ಥಿತೇ ಗೌರಿ, ಪ್ರಭಾತೆ ಕರದರ್ಶನಂ. ಈಗ ನಾನು ಮಾಡಿದ್ದನ್ನ ನೋಡ್ಕೊಂಡ್ಯಲ್ವಾ, ಅದೇ ತರ ಮಾಡ್ಬೇಕು. ಸರಿ ಮಾಡು. ಅಯ್ಯಯ್ಯಯ್ಯೋ, ಅಖಿಲಕ್ಕಂತಾರ ಎದ್ದೇಳು ಅಂದ್ರೆ ಅವ್ರ ಮನೆ ಕೆಲಸದೊಳ್ತಾರ ಎದ್ದೇಳ್ತೀಯಲ್ಲೇ. ಅಯ್ಯೋ ನೋಡು, ಅಖಿಲಕ್ಕ ಎದ್ದೇಳುವಾಗ್ಲೂ ಕೂಡ ಗಂಭೀರವಾಗಿರ್ತಾರೆ ನೋಡು. ಈಗ ನಾನು ಡೈರೆಕ್ಟ್ರು, ನೀನ್ ಆಕ್ಟಿಂಗ್ ಕಲಿತಾ ಇದೀಯ ಅಲ್ವಾ, ಅದಕ್ಕೆ ಅಕ್ಕನ ಮನಸ್ಸಲ್ಲಿ ನೆನೆಸ್ಕೊಂಡು ನಾನು ಆಕ್ಷನ್ ಅಂದ್ಮೇಲೆ ಗಂಭೀರವಾಗಿ ಎದ್ದೇಳ್ಬೇಕು. ನಾನು ಹೇಳ್ಕೊಟ್ಟಿದ್ದೆಲ್ಲ ನೆನ್ಪಿಟ್ಕೋಬೇಕು, ಸರಿನಾ? ಮಲ್ಕೋ, ಕಣ್ಮುಚ್ಚು. ಆಕ್ಷನ್. कराग्रे वसते लक्ष्मी, करमध्ये सरस्वती, करमूले स्थिते गौरी, प्रभाते करदर्शनम्. ಚಪ್ಪಾಳೆ. ಅವಳು ಆಕ್ಟಿಂಗ್ ಮಾಡಿದ್ದಕ್ಕೆ ನೀವು ಚಪ್ಪಾಳೆ ತಟ್ಟಿದ್ರು ಅಥವಾ ನಾನು ಹೇಳ್ಕೊಟ್ಟಿದ್ದಕ್ಕೆ ಚಪ್ಪಾಳೆ ತಟ್ಟಿದ್ರು? ನಾನು ಹೇಳ್ಕೊಟ್ಟಿದ್ದಕ್ಕೆ ಅಲ್ವಾ? ಐನೋ, ನಾನು ಚೆನ್ನಾಗಿ ಹೇಳ್ಕೊಟ್ಟಿದ್ದೀನಿ. ಪಾರ್ವತಿ, ಚಿಕ್ಕಮ್ಮ ಹಾಗಂತ ಅಂತ ಬೇಜಾರಾಗ್ಬೇಡ. ನೋಡು, ನೀನ್ ಸ್ವಲ್ಪ ಪ್ರಯತ್ನ ಪಡು, ನಿನ್ ಕೈಲಿ ಆಗುತ್ತೆ. ನೀನ್ ಅಮ್ಮ ಹೇಳ್ದಾಗೆ ಹೇಳ್ಬೋದು ಪಾರ್ವತಿ. ಟ್ರೈ ಮಾಡು. ಇಷ್ಟೆಲ್ಲ ಮಾಡಿದೀರಾ ಅಂದ್ಮೇಲೆ ಇದನ್ ಮಾಡಕ್ಕಾಗಲ್ವಾ? ಖಂಡಿತ ನಿಮ್ ಕೈಲಿ ಆಗುತ್ತೆ ಪಾರ್ವತಿ ಅವರೇ, ಮಾಡಿ. ನೋಡು ಪಾರ್ವತಿ, ಇದು ನಿನ್ಗೆ ಅಗ್ನಿ ಪರೀಕ್ಷೆ ಅನ್ಕೋ. ಇದ್ರಲ್ಲಿ ನಿನ್ ಗೆಲ್ಲೇಬೇಕು. ಬ್ರೋ, ಅದಕ್ಕೆ ನಾನು ಹೇಳ್ಕೊಡ್ಲಾ? ಕರೆಕ್ಟ್
ಕರೆಕ್ಟಾಗಿ ಅಬ್ಸರ್ವ್ ಮಾಡಿ. ವಾಯ್ಸ್ ಇಲ್ಲಿಂದ ಬರೋದಲ್ಲ, ಇಲ್ಲಿಂದ ಬರಬೇಕು. ಸದ್ದು ಒಂದ್ಸರಿ ಟ್ರೈ ಮಾಡೋದಕ್ಕೆ. ಸದ್ದು. ಅದಕ್ಕೆ ಸೂಪರ್ ಆಗಿ ಮಾಡಿದ್ರಿ. ಆಲ್ಮೋಸ್ಟ್ 80% ರೀಚ್ ಆಗಿದ್ದೀರಾ. ಇನ್ 20% ಬಾಕಿ ಇದೆ. ಇನ್ನೊಂದ್ಸರಿ ಟ್ರೈ ಮಾಡಿ, ಓಕೆನಾ? ಅದಕ್ಕೆ ಅಲ್ಲಿ ಮುಂದೆ ಯಾರೋ ನಿಂತಿದ್ದಾರೆ ಅಂತ ಅನ್ಕೊಂಡು ಅವ್ರಿಗೆ ಹೇಳೋ ತರ ಕಾನ್ಫಿಡೆಂಟ್ ಆಗಿ ಹೇಳಿ ವಾಯ್ಸ್ನ ಇನ್ನ ರೇಸ್ ಮಾಡಿ. ಓಕೆ, ಟ್ರೈ ಮಾಡಿ. ಸದ್ದು. ಅತ್ತೆ, ಹೇಳಮ್ಮ ಜನನಿ. ನಿಮ್ ಜೊತೆ ಸ್ವಲ್ಪ ಮಾತಾಡ್ಬೇಕಾಗಿತ್ತು. ಮಾತಾಡು ಅಂತ ಹೇಳದ್ನಲ್ಲ. ನಿಮ್ ಸೀರೆ ಒಡವೆಗಳನ್ನೆಲ್ಲ ಪಾರ್ವತಿ ಅವ್ರಿಗೆ ನಿಮಗ್ ಗೊತ್ತಿಲ್ಲದೆ ನಾನೇ ಕೊಟ್ಟಿದ್ದು. ಕೊಡೋದು ಅಲ್ಲದೆ ಅವ್ರನ್ನ ನಿಮ್ ತರ ಖುದ್ದಾಗಿ ನಾನೇ ರೆಡಿ ಮಾಡಿದೆ ಅತ್ತೆ. ಇದರಲ್ಲಿ ಪಾಪ ಪಾರ್ವತಿ ಅವ್ರದ್ದು ಏನೂ ತಪ್ಪಿಲ್ಲ. ಅವ್ರನ್ನ ಏನು ಅನ್ಬೇಡಿ ಅತ್ತೆ. ಇದ್ರ ಬಗ್ಗೆ ನಾನೇನು ಮಾತೇ ಆಡ್ಲಿಲ್ವಲ್ಲ. ಅತ್ತೆ, ಪಾರ್ವತಿಯವರು ನಿಮ್ ತರನೇ ಸೀರೆ ಉಟ್ಕೊಂಡಿದ್ದು, ಬಿಂದಿ ಇಟ್ಕೊಂಡಿದ್ದು, ಹೇರ್ ಸ್ಟೈಲ್ ಮಾಡ್ಕೊಂಡಿದ್ದು, ಇದೆಲ್ಲ ಯಾಕೆ ಗೊತ್ತಾ? ನೀವೇ ಹೇಳಿದ್ರಲ್ಲ ಅತ್ತೆ, ಈ ಮನೆ ಸೊಸೆ ಅಂದ್ರೆ ಎಲ್ರು ಗೌರವ ಕೊಡೋ ತರ ಇರ್ಬೇಕು, ಭವಿಷ್ಯದ ಮಹಾರಾಣಿ ಆಗೋ ತರ ಇರ್ಬೇಕು ಅಂತ. ಈಗಿನ ಮಹಾರಾಣಿ ನೀವೇ ತಾನೆ. ಅದಕ್ಕೆ ಅವರು ನಿಮ್ ತರನೇ ಕಾಣಿಸ್ಲಿ ಅನ್ನೋ ಒಂದು ಸಣ್ಣ ಪ್ರಯತ್ನಕ್ಕೋಸ್ಕರ ಅವ್ರು ಹಾಗೆ ರೆಡಿ ಆಗಿದ್ರು ಅಷ್ಟೆ. ಈ ಮೂಲಕನಾದ್ರೂ ನೀವು ಅವರನ್ನ ಸೊಸೆ ಅಂತ ಒಪ್ಕೊಳ್ಳಿ ಅನ್ನೋದು ಅವರ ಆಸೆ, ಹಾಗೆ ನಮ್ಮ ಆಸೆನೂ ಕೂಡ. ಹಾಗಂತ ಕೇವಲ ನಿಮ್ ತರ ಕಂಡ್ರೆ ಸಾಕಾಗಲ್ಲ ಅನ್ನೋ ಸತ್ಯ ನಮಗೂ ಗೊತ್ತಿದೆ. ಹಾಗೆ ನೀವ್ ಹೇಳಿರೋ ಕ್ವಾಲಿಟೀಸ್ಗಳಲ್ಲಿ ಒಂದಷ್ಟಾದ್ರೂ ಅವ್ರಿಗೆ ಇರ್ಬೇಕು ಅನ್ನೋ ಆಸೆ ಅವರಿಗಿದೆ. ಅದ್ರ ಮೊದಲನೇ ಹೆಜ್ಜೆಯಾಗಿ ಅವರು ನಿಮ್ ತರ ರೆಡಿ ಆಗಿದ್ದಾರೆ ಅಷ್ಟೇ. ಅಷ್ಟೇ ಅಲ್ಲ ಅತ್ತೆ, ನೀವು ಬೆಳಗ್ಗೆ ಏಳೋದ್ರಿಂದ ಹಿಡಿದು ನೀವು ಕಾರಲ್ಲಿ ಕೂರೋದು, ಎಲ್ಲರ ಹತ್ರ ಹೇಗ್ ಮಾತಾಡ್ತೀರಾ, ಇದನ್ನೆಲ್ಲ ಬೆಳಗ್ಗೆಯಿಂದ ತುಂಬಾ ಕಷ್ಟಪಟ್ಟು ಪ್ರಾಕ್ಟೀಸ್ ಮಾಡಿದ್ದಾರೆ. ಇದನ್ನೆಲ್ಲ ಮಾಡಿರೋ ಉದ್ದೇಶ ಒಂದೇ ಅತ್ತೆ, ನಿಮ್ ಮನ್ಸಲ್ಲಿ ಅವ್ರ ಬಗ್ಗೆ ಒಳ್ಳೆ ಅಭಿಪ್ರಾಯ ಬರ್ಲಿ ಅನ್ನೋದಷ್ಟೇ. ಗುಡ್ ಮಾರ್ನಿಂಗ್ ಮ್ಯಾಮ್. ಗುಡ್ ಮಾರ್ನಿಂಗ್ ಮ್ಯಾಮ್. ನೀವು ಹೇಳಿದೆಲ್ಲ ಬಂದಿದೆ. ಹಾ ಮ್ಯಾಮ್,
ಪ್ರೀತುನ್ ಬರಕ್ ಹೇಳಿದ್ಯಾ? ಹಾ ಮ್ಯಾಮ್, ಹೇಳಿದ್ದೀನಿ. ಓಂ ಬರೋದಕ್ಕೆ ಹೇಳಿದ್ರಂತೆ. ತಗೋ ಪ್ರೀತು. ವಾವ್, ಚುಮ್ಕಿ ತುಂಬಾ ಚೆನ್ನಾಗಿದೆ ಮಾಮ್. ಯಾರಿಗೆ? ಅರಸನ ಕೋಟೆ ಸೊಸೆಗೆ ಅಂತ ತರಿಸಿದ್ದು. ನೀನೇ ತಗೊಂಡು ಹೋಗಿ ನನ್ ಸೊಸೆಗೆ ಕೊಟ್ಬಿಡು. ಮ್ಯಾಮ್, ಸ್ಟಾಫ್ ಎಲ್ಲರೂ ನಿಮಗೋಸ್ಕರ ಹಾಲಲ್ಲಿ ಕಾಯ್ತಾ ಇದ್ದಾರೆ. ಓಕೆ. ನೀನ್ ಅನ್ಕೊಂಡಾಗೆ ಇಲ್ಲೇನೋ ನಡೆದಿಲ್ಲ. ಓ ರಿಯಲಿ? ಹೌದು ಪ್ರೀತು, ಬಾರು ಕಣ್ಣಲ್ಲಿ ಧೂಳು ಬಿದ್ದಿತ್ತು, ಅದನ್ನ ತೆಗಿತಾ ಇದ್ದೆ ಅಷ್ಟೇ. ಹೌದಾ ಬ್ರೋ? ನಾನು ಮದುವೆ ಆಗಿದ್ದ ಹೊಸದ್ರಲ್ಲಿ ಇದನ್ನೇ ಮಾಡ್ತಾ ಇದ್ದೆ. ಆದ್ರೂ ಕಂಟ್ಲಿಂಗ್ ಮಾಡೋದ್ರಲ್ಲಿ ಒಂಥರ ಮಜಾ ಇದೆ ಅಲ್ವಾ ಬ್ರೋ? ಸರಿ ಸರಿ, ಆ ವಿಷಯ ಬಿಡಿ. ಅದಕ್ಕೆ ತಗೊಳ್ಳಿ. ಏನಿದು? ಚುಮ್ಕಿ. ಯಾರಿಗೆ? ಹಿಂಗೇನದ್ಯ? ನನಗ? ಹಾ, ಯುಗಾದಿ ಹಬ್ಬಕ್ಕೆ ನಿಮ್ಗೆ ಗಿಫ್ಟ್. ಪ್ರೀತು, ಗಿಫ್ಟ್ ತುಂಬಾ ಚೆನ್ನಾಗಿದೆ. ಥ್ಯಾಂಕ್ ಯು. ನೋಡಿ ಪಾರ್ವತಿ ಅವರೇ, ನಿಮ್ಮ ಮೈದ್ನನ್ನ ಹಬ್ಬದ ಗಿಫ್ಟ್ ನ ನನಗ್ ಕೊಡದೆ ನಿಮಗ್ ಕೊಡ್ತಾ ಇದ್ದಾನೆ. ಇದು ಹಬ್ಬದ ಗಿಫ್ಟ್ ಏನೋ ನಿಜ, ಆದ್ರೆ ಇದನ್ನ ಅದಕ್ಕೆ ಕೊಡಿಸ್ತಿರೋದು ನಾನು. ಏನ್ ಹೇಳ್ತಾ ಇದ್ದೀರಾ? ಅಮ್ಮ ನನ್ಗೆ ಈ ಚುಮ್ಕಿ ಕೊಟ್ರ? ನನ್ನಿಂದ ನಂಬೋದಕ್ಕೆ ಆಗ್ತಾ ಇಲ್ಲ. ನೀವ್ ತಮಾಷೆ ಮಾಡ್ತಾ ಇಲ್ಲ ತಾನೆ? ಈ ವಿಷಯದಲ್ಲಿ ಯಾರಾದ್ರೂ ತಮಾಷೆ ಮಾಡ್ತಾರ? ಅದಕ್ಕೆ ನಿಜವಾಗ್ಲೂ ಇದನ್ನ ಅರಸಿನಕೋಟೆ ಸೊಸೆಗೆ ಕೊಡು ಅಂತ ಬಾಯ್ ಬಿಟ್ಟು ಹೇಳಿದ್ರು ಗೊತ್ತಾ? ಅಲ್ಲ, ಜನನಿಯವರು ಈ ಮನೆ ಸೊಸೆ ಅಲ್ವಾ? ಒಂದ್ ವೇಳೆ ಅವ್ರಿಗೆ ಕೊಡೋದಕ್ಕೆ ಹೇಳಿದಾರೋ ಏನೋ? ಇಲ್ಲ, ಅದಕ್ಕೆ ಜನನಿಗಾಗಿದ್ರೆ ಇದನ್ನ ಅರಸನಕೋಟೆ ಸೊಸೆಗೆ ಕೊಡು ಅಂತ ಒತ್ತಿ ಹೇಳ್ತಾ ಇರ್ಲಿಲ್ಲ. ಜನನಿಗೆ ಕೊಡು ಅಥವಾ ನಿನ್ ಹೆಂಡತಿ ಕೊಡು ಅಂತ ಹೇಳಿರ್ತಿದ್ರು. ಹೌದು ಪಾರ್ವತಿ ಅವರೇ, ಇಲ್ಲ ಅಂತಿದ್ರೆ ನೇರವಾಗಿ ನನಗೆ ಕೊಟ್ಟಿರೋರಲ್ವಾ? ಆದ್ರೂ ಇದನ್ ನನಗ್ ಕೊಡೋ ಹಾಗಿದ್ದಿದ್ರೆ ಯಜಮಾನ್ರ ಹತ್ರ ಕೊಟ್ಟಿರ್ತಿದ್ರಲ್ವಾ? ಹೌದು ಪ್ರೀತು, ಅಮ್ಮ ನನ್ ಕೈ ಕೊಡ್ಬೋದಾಗಿತ್ತಲ್ವಾ? ಅಲ್ಲ ಬ್ರೋ, ಮಾಮ್ಗೆ ನಿನ್ ಮೇಲಿನ ಕೋಪ ಕಮ್ಮಿ ಆಗಿಲ್ಲ ಅಲ್ವಾ? ಅದಕ್ಕೆ ನಿನ್ನ ಹತ್ರ ಕೊಡೋದಕ್ಕೆ ಮಾಮ್ಗೆ ಮನ್ಸು ಒಪ್ಲಿಲ್ಲ ಅನ್ಸುತ್ತೆ. ಹಾ, ಅದು ಕರೆಕ್ಟೇ. ಒಂದ್ ವೇಳೆ ಆತರ ಮಾಡಿದ್ರೆ ನೀವಿಬ್ಬರನ್ನು ಒಪ್ಕೊಂಡಂಗೆ ಆಗ್ಬಿಡಲ್ವಾ? ಸರಿ ಸರಿ, ಈಗ ವಿಷಯ ಯಾಕೆ? ಅದಕ್ಕೆ ಗಿಫ್ಟ್ ಹೇಗಿದೆ ಅಂತ ಹೇಳಿ. ಸಾವಿತ್ರಕ್ಕ, ಹೇಗಿದೆ ನನ್ ಜುಮ್ಕಿ? ತುಂಬಾ ಚೆನ್ನಾಗಿದೆ. ಹಬ್ಬಕ್ಕೆ ಯಜಮಾನ್ರು ಕೊಡ್ಸಿದ್ರೇನೆ? ಅಲ್ಲ, ಅಖಿಲಮ್ಮ ಕೊಡ್ಸಿದ್ದು. ಅಮ್ಮವ್ರು ಕೊಡ್ಸಿದ್ರಾ? ಆದ್ರೆ ಅವ್ರು ನನಗ್ ನೇರವಾಗಿ ಕೊಡ್ಲಿಲ್ಲ, ನನ್ ಮೈದ್ ನನ್ ಕೈಲಿ ಕೊಟ್ಟು ಕಳ್ಸಿದ್ರು. ಎಂತ ಸಿಹಿ ಸುದ್ದಿ ಕೊಟ್ಟೆ ಪಾರು. ಅಂತೂ ಅಮ್ಮ ಅವ್ರ ಮನ್ಸಲ್ಲಿ ನಿನ್ ಬಗ್ಗೆ ಒಳ್ಳೆ ಭಾವನೆ ಬರ್ತಿದೆ ಅಂತ ಆಯ್ತು. ಹ್ಞೂ ಸಾವಿತ್ರಕ್ಕ, ಆದ್ರೆ ಇನ್ನೂ ಜಾಸ್ತಿ ಬರ್ಬೇಕು. ಅವ್ರು ನನ್ನನ್ನ ಈ ಮನೆ ಸೊಸೆ ಅಂತ ಒಪ್ಕೋಬೇಕು. ಆ ಸಂದರ್ಭನೂ ಬಂದೇ ಬರುತ್ತೆ, ಯೋಚನೆ ಮಾಡ್ಬೇಡ. ಸಾವಿತ್ರಕ್ಕ, ನನ್ಗೊಂದ್ ಸಹಾಯ ಮಾಡ್ತೀಯಾ? ಏನು? ಅಮ್ಮ ಕೊಟ್ಟಿರೋ ಈ ಜುಮ್ಕಿನ ಅಪ್ಪಂಗ್ ತೋರ್ಸ್ಬೇಕು ಅಂತ ಇದ್ದೀನಿ. ಅದಕ್ಕೇನಂತೆ, ಹೋಗ್ ತೋರ್ಸು. ನಾನ್ ನೇರವಾಗಿ ಅಪ್ಪನ ಹತ್ರ ಹೋಗಿ ಹೇಳೋದಾಗ್ಲಿ ಅಥವಾ ಇದನ್ನ ತೋರ್ಸೋದಕ್ಕಾಗ್ಲಿ ಆಗಲ್ಲ ಸಾವಿತ್ರಕ್ಕ. ಯಾಕೆಂದ್ರೆ ಅಪ್ಪ ನನ್ನ ಹತ್ರ ಮಾತಾಡೋದೇ ಇಲ್ವಲ್ಲ. ಅವ್ರ ದೃಷ್ಟಿಲಿ ನಾನು ಅಖಿಲಮ್ಮಂಗ್ ಮೋಸ ಮಾಡಿದೀನಿ ಅಂತ ಅನ್ಕೊಂಡಿದ್ದಾರೆ. ಒಂದ್ ವೇಳೆ ಹೋಗ್ ನಾನ್ ತೋರ್ಸಿದ್ರು
ಹೌದಾ ಅಮ್ಮೋರೆ, ಸಂತೋಷ ಅಂತ ಹೇಳ್ತಾರೆ. ಜೊತೆಗೆ ನನ್ ಮುಂದೆನೆ ಕೈ ಕಟ್ಕೊಂಡು ತಲೆ ಬಗ್ಸಿ ಅಖಿಲಮ್ಮನ ಹತ್ರ ಮಾತಾಡೋ ತರ ಮಾತಾಡ್ತಾರೆ. ಒಬ್ಬ ಮಗಳಾಗಿ ನಾನು ಇದನ್ನೆಲ್ಲ ಹೇಗ್ ಸಹಿಸ್ಕೊಳ್ಳಿ ಸಾವಿತ್ರಕ್ಕ? ನೀನ್ ಹೇಳ್ತಾ ಇರೋದು ನಿಜನೇ. ಈಗ ಏನ್ ಮಾಡ್ಬೇಕು ಅಂತಿದ್ಯಾ? ಏನ್ ಮಾಡ್ಬೇಕು ಅಂತಂದ್ರೆ, ಸರಿ ಬಾ ನಡಿ ಹೋಗೋಣ. ಏನಮ್ಮ ಜನನಿ, ನೀನ್ ತಗೊಂಡ್ ಬರ್ತಾ ಇದೀಯಾ? ಎಲ್ರು ಊರಿಗೆ ಹೋಗೋ ಅರ್ಜೆಂಟ್ ಅಲ್ಲಿದ್ದಾರೆ ಅತ್ತೆ, ಅದಕ್ಕೆ ನಾನು ತಗೊಂಡ್ ಬಂದೆ. ಜನನಿ, ಮತ್ತೆ ಗಿಫ್ಟ್ ಬಗ್ಗೆ ಏನು ಹೇಳಲೇ ಇಲ್ಲ? ಹಾ, ಗಿಫ್ಟ್ ತುಂಬಾ ಚೆನ್ನಾಗಿತ್ತು ಅತ್ತೆ. ಹಾಕ್ ನೋಡಿದ್ಯಾ? ನಾನಾ? ಇಲ್ವಲ್ಲ. ಯಾಕಮ್ಮ, ನಿನಗೋಸ್ಕರ ಸ್ಪೆಷಲ್ ಆಗಿ ತಂದಿರೋ ಉಡುಗೊರೆ ಅದು. ನೀನೇ ಹಾಕ್ ನೋಡ್ಲಿಲ್ಲ ಅಂದ್ರೆ ಹೇಗೆ? ಜನನಿ, ನಿನಗೋಸ್ಕರ ತಂದ ಉಡುಗೊರೆ ಅಪ್ಪಿ ತಪ್ಪಿ ಬೇರೆಯವ್ರ ಕೈಗೆ ಹೋಗ್ಬಿಟ್ಟಿದೆ. ನೀನು ಯೋಚನೆ ಮಾಡ್ಬೇಡಮ್ಮ, ನಾನು ನಿನಗೆ ಹೊಸ ತರಿಸ್ಕೊಡ್ತೀನಿ. ವೀರಯ್ಯ ದೇವ, ಹೇಗಿದೆಯಾ ಅಖಿಲಾಂಡೇಶ್ವರಿ? ವೀರಣ್ಣ, ವೀರಣ್ಣ, ನೀವೇನ ಫೋನ್ ಮಾಡ್ತಾ ಇರೋದು? ಹೌದು, ನಾನೇ. ನಂಗೆ ನಂಬಕ್ಕೆ ಆಗ್ತಾ ಇಲ್ಲ. ನಂಬಲೇಬೇಕು ಅಖಿಲಾಂಡೇಶ್ವರಿ, ನಾನೇ ಫೋನ್ ಮಾಡ್ತಾ ಇರೋದು. ಚೆನ್ನಾಗಿದ್ದೀರಾ ವೀರಣ್ಣ? ಮನೇಲೆಲ್ಲ ಚೆನ್ನಾಗಿದ್ದಾರಾ? ಎಲ್ಲರೂ ತುಂಬಾ ಚೆನ್ನಾಗಿದ್ದಾರೆ. ನಾನೀಗ ಫೋನ್ ಮಾಡಿದ್ದು ಹೇಳಿ ವೀರಣ್ಣ. ನನ್ನ ತಂಗಿನ ಕರೆಯೋದು. ನನ್ನ ತಂಗಿ ಅಖಿಲಾಂಡೇಶ್ವರಿನ ಹಬ್ಬಕ್ಕೆ ಅಂತ ನನ್ನ ಮನೆ ಕರೆಯೋದಕ್ಕೆ. ವೀರಣ್ಣ, ಇಷ್ಟು ದಿನ ಆದ್ಮೇಲಾದ್ರೂ ಈ ತಂಗಿ ಜ್ಞಾಪಕಕ್ಕೆ ಬಂದ್ಲಲ್ಲ, ನನ್ಗಷ್ಟು ಸಾಕು. ನನ್ನ ಜೀವನ ಸಾರ್ಥಕ ಆಯ್ತು ಅನ್ನಿಸ್ತಿದೆ. ವೀರಣ್ಣ, ನನಗೆ ನಿಮ್ ಮನೆ ಬಿಟ್ರೆ ತವ್ರ ಮನೆ ಅಂತ ಹೇಳ್ಕೊಳ್ಳೋದಕ್ಕೆ ಬೇರೆ ಯಾವುದೂ ಇಲ್ಲ. ಅಲ್ಲಿಗೂ ಕಾರಣಾಂತರಗಳಿಂದ ಮನೆ ಮಗಳಾಗಿ ಬರೋದಕ್ಕೆ ಸಾಧ್ಯನೇ ಆಗಿರ್ಲಿಲ್ಲ. ಈಗ ನೀವೇ ನಿಮ್ ಬಾಯಾರ ನೀವೇ ಕರೀತಿದ್ದೀರಾ ಅಂತಂದ್ರೆ ನಾನ್ ಬರ್ದೇ ಇರ್ತೀನ? ಖಂಡಿತ ಬರ್ತೀನಿ ವೀರಣ್ಣ. ಬರೋವಾಗ ರಘುನ ಜೊತೆಲಿ ಕರ್ಕೊಂಬ ಅಖಿಲಾಂಡೇಶ್ವರಿ. ವೀರಣ್ಣ, ರಘು ಊರಲ್ಲಿಲ್ಲ, ಹೊರಗಡೆ ಹೋಗಿದ್ದಾರೆ. ನಾನಂತೂ ಖಂಡಿತ ಬಂದೇ ಬರ್ತೀನಿ. ನೀನ್ ಬರೋದನ್ನ ನಾನು ಎದುರು ನೋಡ್ತಾ ಇರ್ತೀನಿ. ಹಳೆಯ ಕಹಿಗಳನ್ನೆಲ್ಲ ಮರೆತು ಹೊಸ ಸಂತೋಷಗಳನ್ನ ಹೊಸ ವರ್ಷದ ಜೊತೆಯಲ್ಲಿ ಎಲ್ಲರೂ ಒಟ್ಟಿಗೆ ಸೇರಿ ಆಚರಿಸೋಣ. ನೀನ್ ನಾಳೆನೇ ಹೊರಟು ಬಂದು. ಆಗ್ಲಿ ವೀರಣ್ಣ, ಬರ್ತೀನಿ. ನೋಡು, ಹೀಗ್ ಬಂದು ಹಾಗೋಗ್ಬಾರ್ದು. ನಮ್ ಜೊತೆಲಿ ಒಂದ್ 2-3 ದಿನ ಇದ್ದು ಸಂತೋಷವಾಗಿ ಎಲ್ಲಾ ಹಬ್ಬದ ಆಚರಣೆಗಳೆಲ್ಲ ನಡೆದು ಹೊಸತಡ್ಕನ್ನು ಮುಗಿಸ್ಕೊಂಡು ನೆಮ್ಮದಿಯಾಗಿ ನಿಧಾನಕ್ಕೆ ಹೊರಡ್ಬೇಕು. ಅರ್ಥ ಆಯ್ತಾ? ಸರಿ ವೀರಣ್ಣ. ಎಷ್ಟು ದಿನ ಆಯ್ತು ಈ ಮನೆಯಲ್ಲಿ ಒಂದು ಸಂಭ್ರಮವನ್ನ ಕಂಡು. ಎಷ್ಟು ದಿನ ಆಯ್ತು.
ಯಾವ್ಯಾವುದೋ ಕಾರಣಕ್ಕೆ ಬರೀ ದುಃಖ, ಕಣ್ಣೀರು, ನೋವು. ಇನ್ಮೇಲಂತ ದಿನಗಳು ಮರುಕಳಿಸೋದು ಬೇಡ. ಹೊಸ ಯುಗ ಹೊಸ ರೀತಿಯಲ್ಲಿ ಆರಂಭ ಆಗಲಿ. ನೀನು ಈ ಮನೆಗೆ ಬಂದಾಗ ಕೆಲಸದವಳು ಅನ್ನೋ ನಾಟಕ ಆಡುವಾಗ ನನ್ನ ಬುದ್ಧಿ ಅಂತ ಕರೆದೆ. ಅದು ನಿನ್ನ ಪ್ರಕಾರ. ನಾನಂತೂ ನಿನ್ನ ಆ ರೀತಿ ಯಾವತ್ತೂ ನೋಡ್ಲೇ ಇಲ್ಲ. ಈಗ ನೀನು ಅರಸನ ಕೋಟೆ ದೊರೆಸಾನಿ, ಆ ಮನೆ ಸೊಸೆ. ನೀನು ವರ್ಷೆ ಪ್ರಕಾರ ನನ್ನ ಮಗಳಾಗ್ತೀಯ. ನೀನು ಬುದ್ಧಿ ಅಂತ ಕರೆಯೋದನ್ನ ಬಿಟ್ಬಿಡು. ಮೊದ್ಲಿಂದ ನಿಮ್ಮನ್ನ ಬುದ್ಧಿ ಅಂತ ಕರೆದೆ ಅಭ್ಯಾಸ. ಈಗ ದಿಢೀರಂತ ಬದಲಾಯಿಸೋದಿಕ್ಕೆ ಕಷ್ಟ ಆಗುತ್ತೆ ಬುದ್ಧಿ. ಬದಲಾಗಬೇಕು ಮಗಳೇ. ಬದಲಾವಣೆ ಜಗದ ನಿಯಮ. ಪ್ರತಿಯೊಂದನ್ನು ಕೂಡ ಸಂದರ್ಭಗಳು ಬದಲಾಯಿಸುತ್ತೆ, ಸನ್ನಿವೇಶಗಳು ಬದಲಾಯಿಸುತ್ತೆ. ನನ್ನೇ ತಗೋ, ನಿನ್ನ ಅತ್ತೆ ಅಖಿಲಾಂಡೇಶ್ವರಿ ಹೆಸರು ಹೇಳ್ತಿದ್ರೆ ನಾನು ಉರಿದು ಬೀಳ್ತಾ ಇದ್ದೆ. ಅವಳು ನೋಡಿದ್ರೆ ಬಡ್ದು ಬಿಡೋಣ ಅನ್ಸೋದು. ಆ ಕುಟುಂಬದವ್ರು ನೋಡಿದ್ರೆ ಸಾಕು ಕೊಂದು ಹಾಕ್ಬಿಡೋಣ ಅನ್ನೋ ಕೋಪ ಬರ್ತಾ ಇತ್ತು. ಆದ್ರೆ ಈಗ ಆಕೆ ಮೇಲೆ ಕನಿಕರ, ಪ್ರೀತಿ, ವಾತ್ಸಲ್ಯ ಎಲ್ಲ ತುಂಬಿ ಬರ್ತಾ ಇದೆ. ನಾನೀಗಷ್ಟೇ ಫೋನ್ ಮಾಡಿದೆ. ಹಬ್ಬಕ್ಕೆ ಮನೆಗೆ ಬಾಮ್ಮ ಅಂತ ಕರೆದೆ ಅವಳನ್ನ. ಏನ್ ಹೇಳ್ತಾ ಇದ್ದೀರಾ ಬುದ್ಧಿ? ಅಮ್ಮಂಗ್ ಫೋನ್ ಮಾಡಿ ಯುಗಾದಿ ಹಬ್ಬಕ್ಕೆ ಕರೆದ್ರಾ? ಅಮ್ಮ ಏನಂದ್ರು? ಇನ್ನೇನ್ ಹೇಳ್ತಾಳಮ್ಮ, ನಾನು ಕರೆದಿದ್ದೆ ತಡ. ಸಂತೋಷ ಎಷ್ಟಿದೆ ಅಂತ ನನಗವಳ ಧ್ವನಿಯಲ್ಲೇ ಕಾಣಿಸ್ತಾ ಇತ್ತು. ಇಂಥ ಒಂದು ದಿನಕ್ಕೋಸ್ಕರ ನನ್ನ ಹಾಗೆ ಅವಳು ಕೂಡ ಕಾಯ್ತಾ ಇದ್ಲು. ಬರ್ತೀನಿ ಅಂತ ಮನಸಾರೆ ಒಪ್ಕೊಂಡ್ಲಮ್ಮ. ಮನುಷ್ಯನಿಗೆ ಕೋಪ ಸಹಜ ಗುಣ. ಆ ಕೋಪವನ್ನ ಕ್ರೋಧಕ್ಕೆ, ಅಸೂಯೆಗೆ, ಸ್ವಾರ್ಥಕ್ಕೆ ಬಳಸ್ಕೊಂಡು ಹೋಗ್ತಾ ಇದ್ರೆ ಅದು ಹೊರಗಡೆ ಎಲ್ಲಾರನ್ನೂ ಸುಡೋಕ್ ಮೊದಲು ನಮ್ಮನ್ನು ಸುಡ್ತಾ ಇರುತ್ತೆ. ಹಾಗಾಗಿ ಕೋಪನ ಶಮನ ಮಾಡ್ಬಿಡ್ಬೇಕು. ಆ ಕೋಪ ಬಂದ ಆ ಕ್ಷಣ ಒಂದು ಮೌನ ಆಗ್ಬಿಡ್ಬೇಕು. ತಂತಾನೆ ಒಳಗಡೆ ಇರ್ತಕ್ಕಂಥ ಪ್ರೀತಿ, ವಾತ್ಸಲ್ಯ ಎಲ್ಲೋ ಕೂಡ ಹೊರಗಡೆ ಬರುತ್ತೆ. ಇಷ್ಟೇಮ್ಮ ಜೀವನ. ನಾವು ಚೆನ್ನಾಗಿದ್ರೆ ನಮ್ಮ ಇಡೀ ಪರಿಸರ ಚೆನ್ನಾಗಿರುತ್ತೆ. ನಾನು ಕೆಂಡ ಕಾರ್ತಾ ಇದ್ರೆ ನನ್ನ ವಾತಾವರಣನ ನಾನೇ ಹಾಳು ಮಾಡಿರ್ತೀನಿ. ಆ ಸತ್ಯನ ನಾನಲ್ಲ, ಪ್ರತಿಯೊಬ್ಬರು ಅರ್ಥ ಮಾಡ್ಕೊಳ್ಬೇಕು. ನೋಡಿ ಎಷ್ಟು ಚೆನ್ನಾಗಿದೆ, ಎಷ್ಟು ಚೆನ್ನಾಗಿದೆ ನೋಡು. ಅಖಿಲಾಂಡೇಶ್ವರಿ ನನ್ನ ಮನೆಗೆ ಬರ್ತಾ ಇದ್ದಾಳೆ. ಹಿಂದೆ ಅವಳು ಬಂದಿದ್ಲು. ಅವಳನ್ನ ಮನೆ ಒಳಗೂ ಬಿಡ್ಲಿಲ್ಲ. ನಾನು ಅವಮಾನ ಮಾಡಿದೆ, ಹೊಸಲು ದಾಟಕ್ ಬಿಡ್ಲಿಲ್ಲ. ಇವತ್ತು ಅವಳು ಬರ್ತಿದ್ದಾಳೆ ಅನ್ನೋವಾಗ ನನ್ನ ಮನಸ್ಸಲ್ಲಿ ಅದೆಂತ ಸಂತೋಷ ಗೊತ್ತೇನೋ. ಕಳ್ಕೊಂಡಿರೋ ನನ್ನ ತಂಗಿನೇ ಪುನರ್ಜನ್ಮ ಎತ್ತಿ ನನ್ನ ಮನೆಗೆ ಬರ್ತಾ ಇದ್ದಾಳೆ ಅನ್ನೋ ಸಂತೋಷ ಆಗ್ತಾ ಇದೆ ನನಗೆ. ಇದೇಮ್ಮ ಜೀವನ. ಇಂಥ ಜೀವನದಲ್ಲಿ ನಾವು ಬದುಕಬೇಕು. ಆ ಸಂತೋಷ ಇಷ್ಟಕ್ಕೆ ಮುಗಿಯೋದಿಲ್ಲಮ್ಮ. ನೀನು ನಿನ್ ಗಂಡನ್ ಕರ್ಕೊಂಡು ಈ ಸಂತೋಷದಲ್ಲಿ ಭಾಗಿಯಾದ್ರೆ ಮಾತ್ರ ಈ ಹಬ್ಬ, ಹೊಸ ವರ್ಷಾಚರಣೆ ಎಲ್ಲೋ ಕೂಡ ಪೂರ್ಣ ಆಗೋದು. ಜನನಿಯವರೇ, ಈ ಉಪ್ಪಿನಕಾಯಿ ಬುದ್ಧಿಯವ್ರಿಗೆ ತುಂಬಾ ಇಷ್ಟ. ಅವ್ರಿಗೆ ಕೊಡಿ. ಈ ಮೆಂತ್ಯ ಹಿಟ್ಟು ತಾತಂಗ್ ಕೊಡಿ. ಈ ಗೊಂಬೆನ ಪುಟಾಣಿ ಕೊಡಿ. ಪಾರ್ವತಿಯವರೇ, ನೀವು ಬಂದಿದ್ರೆ ಚೆನ್ನಾಗಿರ್ತಿತ್ತು. ನಾನೇನ್ ಬರದೇ ಇಲ್ಲ ಅಂತ ಹೇಳದ್ನಾ? ಆದ್ರೆ ಈ ಸಂದರ್ಭದಲ್ಲಿ ಬೇಡ ಅಂದೆ. ಅಮ್ಮ ಮೊದಲನೇ ಸಲ ಖುಷಿಯಿಂದ ನಿಮ್ ಮನೆಗೆ ಹೊರಟಿದ್ದಾರೆ. ನನ್ನಿಂದ ಅವ್ರ ಖುಷಿ ಹಾಳಾಗ್ಬಾರ್ದು ಅನ್ನೋದಷ್ಟೇ ನನ್ನ ಉದ್ದೇಶ. ಏನಮ್ಮ ಪಾರ್ವತಿ, ಹಬ್ಬಕ್ಕೆ ತವ್ರ ಮನೆಗೆ ಹೋಗ್ತಿರೋ ಓರ್ಗಿತ್ತಿ ಜೊತೆ ಆರಾಮಾಗಿ ಮಾತಾಡ್ಕೊಂಡು ನಿಂತ್ಕೊಂಡ್ಬಿಟ್ಟಿದ್ಯಾ? ಅವಳೊಬ್ಳೆ ತವ್ರ ಮನೆಗೆ ಹೋಗ್ತಿದ್ದಾಳೆ ಅಂತ ಹೊಟ್ಟೆ ಕಿಚ್ಚು ಪಟ್ಕೋಬೇಡ. ಅಲ್ಲ ಕಣೆ ಪಾರ್ವತಿ, ನಿನ್ನ ತವ್ರ ಮನೆಗೆ ಕರೆಯೋದಕ್ಕೆ ಅಂತ ಯಾರು ಬರ್ಲೇ ಇಲ್ಲ. ಎಷ್ಟು ನೋವಾಗ್ತಿದೆ ಗೊತ್ತಾ? ನಿಮ್ಮಪ್ಪ ಹಬ್ಬಕ್ಕೆ ಬಟ್ಟೆ ಕೊಡ್ತಾರೆ ಅಂತ ಇಲ್ಲೇ ಮನೇಲಿ ಓಡಾಡ್ಕೊಂಡಿದ್ದ. ಕೊಟ್ಟ ತಕ್ಷಣನೇ ಎಸ್ಕೇಪು. ಮಗಳು ಅನ್ನೋ ಮಮಕಾರಕ್ಕಾದ್ರೂ ಮನೆಗ್ ಬಾ ಅಂತ ಕರಿಬೋದಿತ್ತು. ಹೋಗ್ಲಿ ಬಿಡು, ನಿನ್ ಹಣೆಲಿ ತವ್ರ ಮನೆಗೆ ಹೋಗೋ ಯೋಗನ ಬರ್ದಿಲ್ಲ ಅನ್ಸತ್ತೆ. ಓ ಫೀಲಿಂಗ್ ಆಯ್ತಾ? ಚಿಕ್ಕಮ್ಮ, ನೀವು ತವ್ರ ಮನೆಗೆ ಹೋಗ್ತಿಲ್ವಾ? ಅಯ್ಯೋ, ನನಗೆಲ್ಲಪ್ಪ ತವ್ರ ಮನೆ. ನಿನ್ ಚಿಕ್ಕಪ್ಪನ ಮದ್ವೆ ಆದಾಗಿಂದ ಈ ಅರಸನ್ ಕೋಟೆನೆ ನನ್ ತವ್ರ ಮನೆ. ಅಕ್ಕನೇ ನನಗೆ ಅಪ್ಪ ಅಮ್ಮ ಎಲ್ಲ. ಓ, ಹಾಗಾದ್ರೆ ನೀವು ಒಂಥರ
ಅಭಿ ಪಾರಿ ಏನಪ್ಪ ಪ್ರೀತು, ಎಲ್ರೂ ಮುಂದೆ ನನ್ಗೆ ಅವಮಾನ ಮಾಡ್ತಿದ್ಯಾ? ಓ, ನಿಮ್ಗೂ ಅವಮಾನ ಆಗುತ್ತಾ ಚಿಕ್ಕಮ್ಮ? ಯಾಕಪ್ಪ ಪ್ರೀತು, ನಾನೇನ್ ಮನುಷ್ಯಳಲ್ವಾ? ನನಗೂ ಮಾನ ಮರ್ಯಾದೆ ಅನ್ನೋದಿದೆ. ಸಂಬಂಧದಲ್ಲಿ ನೀವು ಹೇಗೆ ಚಿಕ್ಕಮ್ಮ ಆಗ್ತಿರೋ ಹಾಗೆ ಪಾರ್ವತಿಯವರು ನನ್ನ ಅದಕ್ಕೆ ಅಂದ್ರೆ ತಾಯಿ ಸಮಾನ ಅಂತಾರೆ. ಅದಕ್ಕೆ ಅವಮಾನ ಆಗೋದು ಒಂದೇ. ಪ್ರೀತು, ನೀನ್ ಬೇಕಾದ್ರೆ ಅಮ್ಮನ ಮನ್ಸನ್ನ ಕರಗಿಸ್ಬಹುದು, ಆದ್ರೆ ಸಾತಿ ಮನ್ಸು ಕರಗಿಸೋದಿಕ್ಕಾಗಲ್ಲ. ಅವ್ರು ಏನಾದ್ರೂ ಒಂದ್ಸತಿ ಡಿಸಿಷನ್ ತಗೊಂಡ್ರೆ ಅದಕ್ಕೆ ಸ್ಟಿಕ್ ಆನ್ ಆಗಿರ್ತಾರೆ. ಅವ್ರ ಮನ್ಸು ಬದಲಾಯಿಸಲ್ಲ. ಅವ್ರ ಮನ್ಸು ಬದಲಾಯಿಸೋದಕ್ಕೆ ಅಮ್ಮನಿಂದ ಮಾತ್ರ ಸಾಧ್ಯ. ಸೊ ಇದನ್ನ ಇಲ್ಲಿಗೆ ಬಿಟ್ಬಿಡೋದು ಒಳ್ಳೇದು. ಸರಿ ಬ್ರೋ, ಅವ್ರ ಮನ್ಸಿಗೆ ಅದಕ್ಕೆ ಮಗಳಂತ ಯಾವಾಗ ಒಪ್ಕೋಬೇಕು ಅನ್ಸುತ್ತೋ ಒಪ್ಕೊಳ್ಳಿ. ಆದ್ರೆ ಅದಕ್ಕೂ ಮೊದಲು ಮಾಮ್ ಅದಕ್ಕೆ ಸೊಸೆ ಅಂತ ಒಪ್ಕೋಬೇಕು. ಅದು ಯಾವಾಗ ಆಗುತ್ತೆ ಗೊತ್ತಾಗ್ತಿಲ್ಲ. ಅದಕ್ಕೂ ಒಂದು ಟೈಮ್ ಅಂತ ಬರುತ್ತೆ ಪ್ರೀತು, ನಾವು ಅಲ್ಲಿವರೆಗೂ ಕಾಯಬೇಕು. ಹೌದು ಬ್ರೋ, ನೀನು ಹೇಳ್ದಂಗೆ ಆ ದಿನ ಬಂದೇ ಬರುತ್ತೆ. ಜಸ್ಟ್ ಹೋಪಿಂಗ್ ಫಾರ್ ದ ಬೆಸ್ಟ್. ಸರಿ ಬ್ರೋ, ನಾನು ಹೊರಡೋದಕ್ಕೆಲ್ಲ ರೆಡಿ ಇದೆ ಅಂತ ನೋಡ್ತೀನಿ. ಪ್ರೀತು, ಒಂದು ನಿಮಿಷ. ಪ್ರೀತು, ನನ್ನ ಕಡೆಯಿಂದ ನಿನಗೆ ಸ್ಮಾಲ್ ಗಿಫ್ಟ್ ತಗೋ. ವಾವ್ ಬ್ರೋ, ಬ್ರಾಂಡ್ ನ್ಯೂ ವಾಚ್. ಸೂಪರ್ ಆಗಿದೆ ಬ್ರೋ, ಬಟ್ ಗಿಫ್ಟ್ ಕೊಡೋಕೆ ಏನ್ ರೀಸನ್? ಪ್ರೀತು, ಗಿಫ್ಟ್ ಕೊಡೋದಕ್ಕೆ ರೀಸನ್ ಬೇಕಾ? ಅಲ್ವೋ, ಮಗಳ ಅಳಿಯನ ಬಿಟ್ಟು ಬೇರೆ ಯಾರನ್ನ ಕರಿತೀನಿ ಅಂತ ಹೇಳ್ದೆ. ಈ ಕಿತ್ತಾಪತಿ ಹೆಂಗಸ್ನ. ಹಾಯ್ ತಾತ. ಅಪ್ಪ, ಏನ್ ಮಗಳೇ? ಚೆನ್ನಾಗಿದೆ ಮಗಳೇ. ನಾನ್ ಚೆನ್ನಾಗಿದ್ದೀನಪ್ಪ, ನೀವ್ ಹೇಗಿದ್ದೀರಾ? ಚೆನ್ನಾಗಿದ್ದೀನಮ್ಮ. ಮಾವ ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ತದಾ, ಏನಿದು ಮೀಸೆ ಎಲ್ಲ ಬಿಟ್ಬಿಟ್ಟಿದ್ದೀರಾ? ನಿನ್ ಮಗನ ಜೊತೆಲಿ ಕಾಂಪಿಟೇಷನ್. ಏನೋ ಕಾಂಪಿಟೇಷನ್? ನಿನ್ನ ಮಗನ ಜೊತೆ ಕಾಂಪಿಟೇಷನ್ ಮಾಡೋರು ಈ ಭೂಮಿ ಮೇಲೆ ಯಾರು ಹುಟ್ಟಿದ್ದಾರೆ? ನಾನು ಹುಟ್ಟಿದ್ದೀನಿ. ಹೇಗಿದ್ದೀರಾ ವೀರಣ್ಣ? ನಾನು ಚೆನ್ನಾಗಿದ್ದೀನಿ. ಎಷ್ಟು ಕಾಲ ಆಯ್ತು ಈ ಸುಂದರವಾದ ನಗು ನನ್ನ ಮನೆ ಅಂಗಳಕ್ಕೆ ಬಂದು. ಯಾವುದೋ ಕೆಟ್ಟ ಗಳಿಗೆ, ಕೆಟ್ಟ ಸಂದರ್ಭ ನಮ್ಮಿಬ್ಬರ ಮಧ್ಯೆ ಇಷ್ಟು ದೊಡ್ಡ ಕಂದಕವನ್ನು ನಿರ್ಮಾಣ ಮಾಡ್ಬಿಡ್ತು. ನನಗೆಷ್ಟು ಸಂತೋಷ ಆಗ್ತಿದೆ ಗೊತ್ತಾ ಕಿಲಾಂಡೇಶ್ವರಿ? ನಾಳೆ ನಮ್ಮ ಮನೇಲಿ ನಡೆಯೋದಲ್ಲ ಹಬ್ಬ, ನೀನ್ ನನ್ನ ಮನೆಗೆ ಬಂದಿಯಲ್ಲ, ಈ ಘಳಿಗೆನೆ ನಿಜವಾದ ಹಬ್ಬ. ತುಂಬಾ ಸಂತೋಷ ಆಯ್ತು. ಹೇಗಿದ್ಯಾ ನೀನು? ನೋಡಿ, ನಿಮ್ ತಂಗಿ ಮೊದ್ಲು ಹೇಗಿದ್ನೋ ಈಗ್ಲೂ ಹಾಗೇ ಇದ್ದೀನಿ. ಹೌದು. ಅರೆ, ಏನಿದು ಕಥೆಯಲ್ಲಿ ಟ್ವಿಸ್ಟ್? ಬೇರೆ ಯಾರು ಬರ್ತಾರೆ ಅಂದಿಯಲ್ಲ, ಅದು ಅಖಿಲನೇನ? ಆಶ್ಚರ್ಯ ಆಯ್ತಪ್ಪ. ಮತ್ತೆ ಆಗದೆ ಇರುತ್ತಾ? ಯಜಮಾನ್ರೆ,
ಕೂತಿರು ಸುಮ್ಮನೆ ಬೀಸಲು ಸಣ್ಣನೆ ಗಾಳಿಯೂ ತಣ್ಣನೆ ಏಕೀ ಜಗದ ಚಿಂತೆ ಮಲಗು ಮಗುವಂತೆ ನೀನಿನ್ನು ಪ್ರತಿ ಘಳಿಗೆಲು ಜೊತೆಗಿರುವೆ ನಿನ್ನ ನಗುವಂತೆ ನಾನಿನ್ನು ಪಾರು, ನನ್ನ ಮನಸ್ಸಿಗೆ ಈಗ ಏನ್ ಅನಿಸ್ತಾ ಇದೆ ಗೊತ್ತಾ? ಏನು? ಮುಂದಿನ ವರ್ಷ ಯುಗಾದಿ ಅಷ್ಟೊತ್ತಿಗೆ ಅಮ್ಮ ನಿನ್ನ ಪೂರ್ತಿಯಾಗಿ ಹೋಗ್ತಾರೆ. ಆಮೇಲೆ ನಿನ್ನ ಮದುವೆನೂ ಒಪ್ಕೊಳ್ತಾರೆ. ಆಮೇಲೆ ಪಾರ್ವತಿನೇ ನಮ್ಮ ಮನೆ ಸೊಸೆ ಅಂತ ಎಲ್ರಿಗೂ ಪರಿಚಯ ಮಾಡಿಸ್ತಾರೆ. ನಾವೆಲ್ಲರೂ ಒಟ್ಟಿಗೆ ಹಬ್ಬ ಮಾಡ್ತೀವಿ. ಮಾವ ಫೋನ್ ಮಾಡ್ತಾ ಇದಾರೆ. ಹಲೋ ಮಾವ. ಎಲ್ಲಿದ್ದೀರಾ ನೀವಿಬ್ರು? ಮನೇಲಿದ್ದೀವಿ ಮಾವ. ನಮ್ಮ ಅಪ್ಪನ ಮನೇಲಿದ್ದೀವಿ. ನಿಜಾನ? ಹಾ. ಪಾರ್ವತಿ ಸುಳ್ಳು ಹೇಳೋದಿಲ್ಲ ಅನ್ನೋದು ನನಗೆ ಗೊತ್ತಿದೆ. ನಿಮ್ಮಪ್ಪ ಹಬ್ಬಕ್ಕೆ ನಿನ್ನ ಮನೆ ಕರೆದಿಲ್ಲ ಅನ್ನೋದು ನನಗೆ ಗೊತ್ತಿದೆ. ಈಗ ಬೇರೆ ಚರ್ಚೆ ಬೇಡ ಪಾರ್ವತಿ. ಈ ಕೂಡಲೇ ನೀವಿಬ್ರು ಹೊರಟು ನಮ್ಮ ಹಳ್ಳಿಗೆ ಬರಬೇಕು. ಅಲ್ಲ, ಅದು ನೀವು ಬಂದ್ರೆ ಈ ಮನೇಲಿ ಹಬ್ಬ ಆಚರಣೆ ಸಂಭ್ರಮ ಎಲ್ಲ. ಬರ್ಲಿಲ್ಲ ಅಂದ್ರೆ ಜನನಿಗೆ ಹೇಗೆ ಇದು ತವರು ಮನೆನೋ ಅದೇ ಥರ ನಿನಗೂ ಇದೆ ತವರು ಮನೆ. ಅವಳಿಗೆ ಮನೆ ಮೇಲೆ ಎಷ್ಟು ಅಧಿಕಾರ ಇದೆಯೋ ಅಷ್ಟೇ ಅಧಿಕಾರ ನಿನಗೂ ಇದೆ. ಈ ಸತ್ಯನ ನೀವು ಅರ್ಥ ಮಾಡ್ಕೋಬೇಕು. ನನ್ನ ಮೇಲೆ ನಿಜವಾಗ್ಲೂ ಪ್ರೀತಿ, ವಿಶ್ವಾಸ, ಗೌರವ ಇದ್ರೆ ನೀವಿಬ್ರು ಹೊರಟು ನಾಳೆ ಬೆಳಿಗ್ಗೆ ನಮ್ಮ ಮನೇಲಿ ಇರಬೇಕು. ಇದು ನನ್ನ ಆಜ್ಞೆ. ಸರಿ ಸರಿ ಮಾವ, ನಾವಿಬ್ರು ಬರ್ತೀವಿ. ನೋಡ್ತೀನಿ. ಏನ್ ನಡೀತಾ ಇದೆ ಇಲ್ಲಿ? ಅಲ್ಲ ಯಜಮಾನ್ರೆ. ಇಲ್ಲ ಪಾರು, ಅವ್ರು ಇಷ್ಟು ಹೇಳಿದ್ಮೇಲೂ ನಾವು ಹೋಗ್ಲಿಲ್ಲ ಅಂದ್ರೆ ತಪ್ಪಾಗುತ್ತೆ. ಹೋಗೋಣ. ಯಜಮಾನ್ರೆ, ನಾವ್ ಹೋಗೋಕ್ಕೂ ಮುಂಚೆ ಅಪ್ಪಂಗೆ ಗಣಿಗೆ ಹಬ್ಬಕ್ಕೆ ತಿಂಡಿ ಮಾಡ್ಕೊಟ್ಬಿಟ್ಟು ಹೋಗೋಣವಾ? ಆಗ್ಬಹುದು, ಆದ್ರೆ ಅದಕ್ಕಿಂತ ಮುಂಚೆ ಪಾರ್ವತಿ ಇಲ್ಲಿಗೆ ತಂತಾನೆ ಬರಲಿಲ್ಲ, ನಾನೇ ಕರೆಸಿದೆ. ಅವಳು ಇಲ್ಲಿಗೆ ಬರಬಾರ್ದು ಅಂತ ನಿರ್ಧಾರ ಮಾಡಿದ್ಲು. ಯಾಕೆಂದ್ರೆ ಬಹಳ ವರ್ಷಗಳ ನಂತರ ಈ ಮನೆಗೆ ನೀನು ಬಂದಿದ್ಯಾ. ಈ ಹಬ್ಬದ ಸಂಭ್ರಮಾಚರಣೆಯಲ್ಲಿ ನೀನು ಭಾಗವಹಿಸ್ತಾ ಇದ್ಯಾ. ನಾನ್ ಬಂದ್ರೆ ನಮ್ಮ ಮತ್ತೆ ಸಂತೋಷ ಎಲ್ಲಿ ಹಾಳಾಗ್ಬಿಡತ್ತೋ ಅಂತ ಹೇಳಿ ಬರಬಾರ್ದು ಅನ್ನೋ ನಿರ್ಧಾರ ತಗೊಂಡಿದ್ಲು. ಆದ್ರೆ ನನ್ನ ಮನಸ್ಸು ಕೇಳಲಿಲ್ಲ. ನನ್ನ ಮಗಳು ಜನನಿ ಬಂದಲ್ಲ, ಅವಳು ನನ್ನ ಮಗಳಿದ್ದ ಹಾಗೆ. ಮದುವೆ ಆದ ಹೊಸ್ತು ನಮ್ಮೆಲ್ಲರ ಜೊತೆ ಇದ್ದು ಹಬ್ಬ ಆಚರಣೆ ಮಾಡಲಿ ಅಂತ ನಾನೇ ಕರೆಸ್ಕೊಂಡೆ. ಬೇಜಾರು ಮಾಡ್ಕೋಬೇಡ ದಯವಿಟ್ಟು. ಮಗಳೇ, ಒಳಗ್ ಬಾ. ಬನ್ನಿ, ಎಲ್ಲ ಬನ್ನಿ. ಬಾ ಪಾರ್ವತಿ.
ಇಷ್ಟೊತ್ತಿಗೆಲ್ಲ ಅಕ್ಕ ಬಾವ ಊರಿಗೆ ತಲುಪಿರ್ತಾರೆ. ಬುದ್ಧಿ ಅವ್ರ ಮನೇಲಿ ಹಬ್ಬನ ಧಾಮ್ ಧೂಮ್ ಅನ್ನಂಗ್ ಆಚರಿಸ್ತಾ ಇರ್ತಾರೆ. ಆದ್ರೆ ಇಲ್ಲಿ ನಾನೇ ನಿನ್ ಜೊತೆ ಈ ತರ ಹಬ್ಬ ಆಚರಿಸ್ತಾ ಇದೀನಿ. ಹಿಂಗೆಲ್ಲ ಮಾತಾಡಿ ನೀನೇನಾದ್ರೂ ಹಳ್ಳಿಗೆ ಹೋಗ್ಬೋದು ಅಂತ ಅನ್ಕೊಂಡಿದ್ರೆ ಅದ್ ನಿನ್ ಭ್ರಮೆ. ಆಸೆ ಎಲ್ಲ ಇಟ್ಕೋಬೇಡ. ಪಕ್ಕದಲ್ಲಿರೋ ಅರ್ಸುನ್ ಕೋಟೆಗೆ ಕಳಿಸ್ದಿರೋ ನೀನು ಇನ್ನಷ್ಟು ದೂರದಲ್ಲಿರೋ ಊರಿಗೆ ಕಳಿಸ್ತೀಯಾ? ನಾನ್ ಭ್ರಮೆ. ಗುರಾಯಿಸ್ಬೇಡ, ಕೊನೆಗಾಲದಲ್ಲಿ ನಾನೇ ನಿನ್ಗಾಗೋದು. ಧೂಳೋಡಿ, ನಾನು ಒಳಗೋಗಿ ಕ್ಲೀನ್ ಮಾಡ್ತೀನಿ. ಈ ಕಿತ್ತೋಗಿರೋ ಟ್ರಂಕಲ್ಲಿ ನಮ್ಮ ಅಪ್ಪ ಅದೇನಿಟ್ಟಿದಾರೋ ಏನೋ, ಪ್ರತಿ ವರ್ಷ ತೆಗಿಬೇಕು, ಒಳಗಿರೋದನ್ನೆಲ್ಲ ಕ್ಲೀನ್ ಮಾಡಬೇಕು, ವಾಪಸ್ ಇಡಬೇಕು, ಕ್ಲೀನ್ ಮಾಡಬೇಕು, ವಾಪಸ್ ಇಡಬೇಕು. ಇವತ್ತೇ ಹೀಗೆಲ್ಲ ಆಗ್ಬೇಕಾ? ಮಧ್ಯಾಹ್ನ ಹೋಮ ಪೂಜೆ ಎಲ್ಲ ಇದೆ. ಅಡಿಗೆ ಪ್ರಸಾದನೆಲ್ಲ ಹೇಗ್ ಮಾಡ್ಲಿ? ಅದಕ್ಕೆ ಯಾಕಮ್ಮ ಯೋಚನೆ ಮಾಡ್ತೀಯಾ? ವೀರನ್ಗೆ ಹೇಳಿದ್ರೆ ಯಾರನ್ನಾದ್ರೂ ಕರೆಸ್ತಾನೆ ಅಡಿಗೆ ಮಾಡಕ್ಕೆ. ಅಪರೂಪಕ್ಕಾದ್ರೂ ಕರೆಕ್ಟ್ ಆಗಿ ಮಾತಾಡಿದ್ರಿ ತಾತ. ನಾನು ಯಾವಾಗ್ಲೂ ಕರೆಕ್ಟ್ ಆಗಿ ಮಾತಾಡೋದಮ್ಮ, ಆದ್ರೆ ನೀನೇ ಅಪರೂಪಕ್ಕೆ ಬಂದಿದ್ದೀಯಾ, ಅದಕ್ಕೆ ನಿನ್ಗೆ ಹಾಗ ಅನಿಸ್ತಾ ಇದೆ. ಥ್ಯಾಂಕ್ಸ್ ತಾತ. ನೀವು ಎಲ್ಲಿ ನಮ್ಮ ಅಕ್ಕನ ತರಾನೇ ಬೈದ್ ಬಿಡ್ತಿರೋ ಅಂತ ಅನ್ಕೊಂಡ್ಬಿಟ್ಟೆ. ಅಡ್ಗೆ ಮಾಡಕ್ ಕರೆದ್ರೆ ಯಾರು ಬರಲ್ಲ ಅಂತ ಹೇಳಲ್ಲ ತಾತ. ಆದ್ರೆ ನಾಳೆ ಯುಗಾದಿ ಹಬ್ಬ, ಎಲ್ರು ಅವ್ರವ್ರ ಮನೇಲಿ ಹಬ್ಬದ ತಯಾರಿಲಿರ್ತಾರೆ. ಹೀಗಿರುವಾಗ ಅಡ್ಗೆ ಮಾಡಕ್ ಕರೆದ್ರೆ ಮಾವ ಸ್ವಾರ್ಥಿ ಅನ್ನಿಸ್ಕೊಳಲ್ವಾ ತಾತ?